ಅದ್ಯ ಕಥಾ ಪ್ರಾರಂಭೆ ಸತಿ ಯತ್ಕಿಂಚಿತ್ ಪೂರ್ವಕಥಾ ಪ್ರಮೇಯಾನುವಾದ. ಇಂದ್ರ ಮಳೆಯೇ ಕೊಡೋದಿಲ್ಲ. 12 ವರ್ಷ 1000 ಎಷ್ಟೋ ವರ್ಷಗಟ್ಟಲೆ ಮಳೆಯೇ ಕೊಡೋದಿಲ್ಲ, ಮಳೆಯೇ ಇಲ್ಲ, ಎಲ್ಲ ಕಡೆಗೆ ಹಾಹಾಕಾರ. ಆಗ ಋಷಭನಾಮಕ ಪರಮಾತ್ಮ ನೀನೇನು ಬೇಕಾಗಿಲ್ಲ, ನಾನೇ ಮಳೆಯನ್ನು ತರಿಸ್ತೇನೆ ಅಂತ ಹೇಳಿ ಋಷಭ ತಾನು ಮಳೆಯನ್ನು ತರಿಸ್ತಾನೆ. ಇದು ಕೇವಲ ಭಗವಂತ ಅಸುರ ಜನರಿಗೆ ಮೋಹನ ಮಾಡುವುದಕ್ಕಾಗಿ ಹಾಗೂ ತನ್ನ ಮಹಿಮೆಯನ್ನು ಜಗತ್ತಿಗೆ ತೋರಿಸುವುದಕ್ಕಾಗಿ ಈ ರೀತಿಯಾಗಿ ಮಾಡ್ತಾರೆ. ಆ ಋಷಭನಾಮಕನಾದಂತಹ ಪರಮಾತ್ಮ ವಿಶೇಷವಾಗಿ ರಾಜ್ಯಭಾರವನ್ನೆಲ್ಲ ಮಾಡ್ತಾನೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಮೇರುದೇವ್ಯ ವಿಶಾಲಾಯಂ, ಈ ಕಡೆಗೆ ನಾಭಿ ಆ ಮೇರುದೇವಿಯನ್ನು ಕರೆದುಕೊಂಡು ತಾನು ಬದರಿಕಾಶ್ರಮಕ್ಕೆ ಹೋಗ್ತಾನೆ. ಬದರಿಕಾಶ್ರಮಕ್ಕೆ ಹೋಗಿ ಅಲ್ಲಿ ವಿಶೇಷವಾಗಿ ತಪಸ್ಸನ್ನು ಮಾಡ್ತಾನೆ. ಈ ಋಷಭನಾಮಕ ಪರಮಾತ್ಮ ಗುರುಕುಲವಾಸವನ್ನು ಮಾಡ್ತಾನೆ. ಎಲ್ಲ ಒಬ್ಬ ಸಾಮಾನ್ಯ ಗೃಹಸ್ಥ, ಒಬ್ಬ ಬ್ರಹ್ಮಚಾರಿ ಹೇಗಿರಬೇಕು ಅನ್ನುವ ಎಲ್ಲ ನಿಯಮಗಳನ್ನು ಕೂಡ ಆ ಋಷಭನಾಮಕನಾದ ಪರಮಾತ್ಮ ತೋರಿಸಿಕೊಡ್ತಾನೆ. ತೋರಿಸಿಕೊಟ್ಟು ಇವರಿಗೆ ಆ ಯಜ್ಞನಾಮಕ ಭಗವಂತನ ಮಗಳು ಜಯಂತಿ, ಜಯಂತಿ ಅಂತ ಅವಳ ಹೆಸರು. ಆ ಜಯಂತಿ ಸಾಕ್ಷಾತ್ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಯ ಜೊತೆಗೆ ಇಂದ್ರ ಅಂದರೆ ಯಜ್ಞನಾಮಕ ಭಗವಂತನೇ, ಅವನು ತನ್ನ ಮಗಳು ಜಯಂತಿಯನ್ನು ಕೊಟ್ಟು ಮದುವೆ ಮಾಡಿಸ್ತಾನೆ ಋಷಭನಿಗೆ. ಋಷಭ ಮತ್ತು ಜಯಂತಿಯರ ವಿವಾಹ ಆಗತ್ತೆ. ಇವರಿಬ್ಬರಲ್ಲಿ ಅನೇಕ ಜನ ಮಕ್ಕಳಾಗ್ತಾರೆ. ಒಟ್ಟು 100 ಜನ ಮಕ್ಕಳಾಗ್ತಾರೆ. ಆ 100 ಜನ ಮಕ್ಕಳಲ್ಲಿ ಮೊದಲನೆಯವನೇ ಭರತ. ಭಾರಿ ದೊಡ್ಡ ಪರಾಕ್ರಮಿ ಭರತ. ಏನ ಇದಂ ವರ್ಷಂ ಭಾರತಮಿತಿ ವ್ಯಪದಿಶಂತಿ. ಅಲ್ಲಿಯವರೆಗೆ ಈ ದೇಶಕ್ಕೆ, ಈ ವರ್ಷಕ್ಕೆ ಆಂಜನಾಭ ಅಂತ ಕರಿತಾ ಇದ್ರು. ಆಜನಾಭ ಅಂತೂ ಆಂಜನಾಭ ಅಂತ ಕರಿತಾ ಇದ್ರು. ಯಾವಾಗ ಈ ಭರತ ಹುಟ್ಟಿ ರಾಜ್ಯವನ್ನು ಆಳಲಿಕ್ಕೆ ಪ್ರಾರಂಭ ಮಾಡಿದನೋ ಅವತ್ತಿನಿಂದ ಇದಕ್ಕೆ ಭರತ ವರ್ಷ ಎಂಬುದಾಗಿ ಹೆಸರು ಬಂತು. ಆಮೇಲೆ 9 ಜನ ಮಕ್ಕಳಾಗ್ತಾರೆ. ಕುಶಾವರ್ತ, ಇಳಾವರ್ತ, ಬ್ರಹ್ಮಾವರ್ತ, ಆರ್ಯಾವರ್ತ, ಮಲಯಕೇತು, ಇಂದ್ರಸೇನ, ಭದ್ರಸೇನ, ಇಂದ್ರಸ್ಪೃಕ, ವಿದರ್ಭ, ಕೀಟಕ ಅಂತ ಆ ಎಲ್ಲ ಮಕ್ಕಳಾಗ್ತಾರೆ. ಅದಾದ ಮೇಲೆ ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ, ಆವಿರ್ಹೋತ್ರ, ದ್ರುಮಿಳ, ಚಮಸ, ಕರಭಾಜನ ಅಂತ ಈ ಎಲ್ಲ ಮಕ್ಕಳಾಗ್ತಾರೆ. ಇವರು ಬಹಳ ದೊಡ್ಡ ತತ್ವಜ್ಞಾನಿಗಳು. 11ನೆಯ ಸ್ಕಂಧದಲ್ಲಿ ಈ 9 ಜನ ಜಯಂತಿಯ ಮಕ್ಕಳು, ಜಾಯಂತೇಯರು ಅಂತ ಇವರನ್ನು ಕರೀತಾರೆ. ಈ ಜಾಯಂತೇಯರೇ 11ನೆಯ ಸ್ಕಂದದಲ್ಲಿ ವಸುದೇವನಿಗೆ ಉಪದೇಶವನ್ನು ಮಾಡ್ತಾರೆ ಅಂತ ಕಥೆಯನ್ನು ಕೇಳ್ತೇವೆ. ಇನ್ನು 81 ಜನ ಮಕ್ಕಳು ಉಳಿದರು. ಆ 81 ಜನ ಮಕ್ಕಳು ವಿಶ್ವಾಮಿತ್ರರಂತೆ ನಾವು ಬ್ರಾಹ್ಮಣರಾಗಬೇಕು ಅಂತ ವಿಶೇಷವಾಗಿ ತಪಸ್ಸನ್ನು ಮಾಡಿ ಎಲ್ಲರೂ 81 ಜನ ಬ್ರಾಹ್ಮಣರಾಗಿ ಬಿಡ್ತಾರೆ. ಹಾಗಾಗಿ ಉಳಿದವನು ಒಬ್ಬನೇ ಭರತ, ಅವನು ಮಾತ್ರ ಅಲ್ಲಿ ಉಳಿತಾನೆ. ಈ ಕಡೆಗೆ ಭಗವಂತ ಋಷಭನಾಮಕನಾದಂತಹ ಭಗವಂತ ಎಲ್ಲ ಧರ್ಮಾಚಾರೇಣ ಉಪಶಿಕ್ಷಯನ್, ತಾನು ಏನೇನು ಒಬ್ಬ ಗೃಹಸ್ಥ ಮಾಡಬೇಕೋ ಎಲ್ಲ ಗೃಹಸ್ಥಾಶ್ರಮ ಧರ್ಮಗಳನ್ನು ಆಚರಣೆ ಮಾಡ್ತಾನೆ. ಯಾಕೆ ಅಂದರೆ ಭಾಗವತ ಹೇಳುತ್ತೆ, ಯತ್ ಶೀರ್ಷಣಿ ಆಚರಿತಂ ತದನುವರ್ತತೆ ಲೋಕಃ. ದೊಡ್ಡವರು ಏನು ಮಾಡ್ತಾರೋ ಅದನ್ನು ಜನ ಅನುಸರಣೆ ಮಾಡ್ತಾರೆ. ಹಾಗಾಗಿ ನಾನು ಒಬ್ಬ ರಾಜನಾಗಿ ಧರ್ಮವನ್ನು ಆಚರಣೆ ಮಾಡದೇ ಹೋದರೆ ಜಗತ್ತೆಲ್ಲ ನನ್ನನ್ನು ಅನುಸರಿಸುತ್ತೆ. ಹಾಗಾಗಿ ಆಚರಣೆಯನ್ನು ಮಾಡಿ ತೋರಿಸ್ತಾನೆ. ಯದಪಿ ಸ್ವವಿದಿತಂ, ಎಷ್ಟು ಚೆನ್ನಾಗಿ ಹೇಳುತ್ತೆ. ದೇವರಿಗೆ ಗೊತ್ತಿಲ್ಲದೇ ಇದ್ದದ್ದೇನು, ಆದರೆ ಏನೇ ಕೆಲಸ ಮಾಡಬೇಕಾದರೆ ಬ್ರಾಹ್ಮಣೈ ದರ್ಶಿತ ಮಾರ್ಗೇಣ, ಬ್ರಾಹ್ಮಣರಿಗೆ ಹೋಗಿ ಕೇಳ್ತಾ ಇದ್ದಂತೆ, ಹೀಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ, ಮಾಡಲಾ, ಅವಶ್ಯ ಮಾಡು ಅಂತವ್ರು ಹೇಳಿದ ಮೇಲೆ ಕರ್ಮವನ್ನು ಮಾಡ್ತಾ ಇದ್ದ. ಅಷ್ಟು ಬ್ರಾಹ್ಮಣರಿಗೆ ಗೌರವವನ್ನು ಕೊಡ್ತಾ ಇದ್ದ. ಇವನು ಕೂಡ ಒಂದು 100 ಯಾಗವನ್ನು ಮಾಡ್ತಾನೆ ಋಷಭನಾಮಕನಾದಂತಹ ಭಗವಂತ. ಆ ಭಗವಂತ ರಾಜ್ಯ ಆಳಬೇಕಾದರೆ ಏನು ಕಮ್ಮಿ ಇದೆ, ಯಾವ ಕಡಿಮೆಯೂ ಇಲ್ಲ. ಇಷ್ಟು ಭಗವಂತ ರಾಜ್ಯಭಾರವನ್ನು ಆಳ್ತಾ ಇರಬೇಕಾದರೆ ಒಂದು ದಿನ ತಮ್ಮೆಲ್ಲ ಮಕ್ಕಳನ್ನು ಕರೀತಾನೆ. ಮಕ್ಕಳನ್ನು ಕರೆದು ಉಪದೇಶವನ್ನು ಮಾಡ್ತಾನೆ. ಋಷಭನಾಮಕನಾದ ಭಗವಂತನ ಉಪದೇಶ ಬಹಳ ಸುಂದರವಾದಂತಹ ಉಪದೇಶಗಳೆಲ್ಲ ಇದೆ. ಉಪದೇಶವನ್ನು ಮಾಡ್ತಾನೆ. ಮೊದಲನೇ ಮಾತನ್ನು ಹೇಳ್ತಾನೆ, ನಾಯಂ ದೇಹೋ ದೇಹ ಭಾಜಾಂ ನೃಲೋಕೆ ಕಸ್ತತ್ ಕಾಮಾನರ್ಹತಿ ವಿದ್ಭುಜಾಂ ಯೇ ತಪೋ ದಿವ್ಯಂ ಹ್ಯರ್ಹತ ಏನ ಸತ್ವಂ ಶುದ್ಧೇದ್ಯಸ್ಮಾತ್ ಬ್ರಹ್ಮ ಸುಖಂ ಹ್ಯನಂತಂ. ನೋಡಪ್ಪ, ಮನುಷ್ಯ ದೇಹದಲ್ಲಿ ಬಂದ ಮೇಲೆ ಯಾವುದು ಯುನೀಕ್ ಇದೆಯೋ ಅದನ್ನು ಮಾಡಬೇಕು. ಪ್ರಾಣಿ ಪಶು ಪಕ್ಷಿಗಳಿಗೂ ಯಾವ ಸುಖ ಸಿಗತ್ತೋ ಅದೇ ಸುಖಕ್ಕಾಗಿ ನೀವು ಮನುಷ್ಯ ದೇಹದಲ್ಲೂ ಬಂದಾಗಲೂ ಪ್ರಯತ್ನ ಮಾಡಿದರೆ ಏನು ಲಾಭ? ಏನು ಲಾಭ ಇಲ್ಲ. ಹೆಂಡತಿ ಮಕ್ಕಳು ಪ್ರಾಣಿಗಳಿಗೂ ಇದೆ, ಸಂಸಾರ ಭೋಗ ಪ್ರಾಣಿಗಳು ಮಾಡುತ್ತೆ.
ಹಾಗಾದರೆ ಮನುಷ್ಯ ದೇಹದಲ್ಲಿ ವ್ಯತ್ಯಾಸ ಏನು? ಬರೀ ಸುಖ ಪಡೋದೇನೆ ಮನುಷ್ಯ ದೇಹಕ್ಕೆ ಸಾರ್ಥಕತೆ ಅಲ್ಲ. ಹಾಗಾದರೆ ಏನು ಮಾಡಬೇಕು? ತಪಸ್ಸು ಮಾಡಿ, ವಿಶೇಷವಾಗಿ ತಪಸ್ಸು ಮಾಡಬೇಕು. ಯಾವುದನ್ನು ಮಾಡುವುದರಿಂದ ನಿಮ್ಮ ಮನಸ್ಸು ಪರಿಶುದ್ಧ ಆಗತ್ತೆ, ಭಗವಂತನ ಪ್ರಸಾದ ಆಗತ್ತೆ, ಅಂತಹ ಕಾರ್ಯವನ್ನು ಮನುಷ್ಯ ದೇಹದಲ್ಲಿ ಮಾಡಬೇಕು. ಪ್ರೀತಿರ್ನ ಯಾವನ್ಮಯಿ ವಾಸುದೇವೇ ನ ಮುಚ್ಚತೆ ದೇಹ ಯೋಗೇನ ತಾವತ್. ಭಗವಂತನಲ್ಲಿ ಭಕ್ತಿ ಬರದ ಹೊರತು ಈ ಸಂಸಾರ ಹೋಗೋದಿಲ್ಲ. ಏನು ಮಾಡಬೇಕು? ಏನು ಮಾಡಬೇಡಿ. ಹರೌ ಭಗವಂತನಲ್ಲಿ ಭಕ್ತಿಯನ್ನು ಮಾಡಿ, ಗುರೌ ಗುರುಗಳಲ್ಲಿ ಭಕ್ತಿಯನ್ನು ಮಾಡಿ, ಮಯಿ ಅಂದರೆ ನನ್ನಲ್ಲಿ, ತಂದೆಯಲ್ಲಿ ಅಥವಾ ದೇವರಲ್ಲಿ ಭಕ್ತಿಯನ್ನು ಮಾಡಿ, ವಿತೃಷ್ಣಯ ದ್ವಂದ್ವ ತಿತಿಕ್ಷಯಾಚ. ನಿನ್ನೆ ದಿನ ಸನತ್ಕುಮಾರರೆಲ್ಲ ಹೇಳಿದ್ದಾರೆ, ಇದನ್ನು ನಾನು ಮತ್ತೆ ವಿವರಣೆ ಮಾಡೋದಿಲ್ಲ. ಹಾಗೆ ನನ್ನಲ್ಲಿ ಭಕ್ತಿಯನ್ನು ಮಾಡುವ ಮೂಲಕ, ವಿಹಿತ ಕರ್ಮಗಳನ್ನು ತಪ್ಪದೆ ಮಾಡುವ ಮೂಲಕ ನನ್ನನ್ನು ಪಡೆಯೋದಕ್ಕೆ ಸಾಧ್ಯವಿದೆ. ಇತ್ತಂ ವಿಮನ್ಯುರ್ ಅನುಶಿಷ್ಯಾದ ತಜ್ಞಾನ್ ನ ಯೋಜಯೇತ್ ಕರ್ಮ ಸುಕರ್ಮ ಮೂಢಾನ್ ಕಂ ಯೋಜಯನ್ಮನುಜೋರ್ಥಂ ಲಭೇತ ನಿಪಾತಯನ್ನಷ್ಟದೃಶಂ ಹಿ ಕರ್ತೆ. ಯಾರಾದರೂ ಬಂದು ಏನಾದರೂ ಕೇಳಿದರೆ ನಿಮಗೆ ಗೊತ್ತಿದ್ದರೆ ಹೇಳಿ, ಗೊತ್ತಿಲ್ಲ ಅಂದರೆ ಏನೇನೋ ಸುಳ್ಳು ಹೇಳಬೇಡಿ, ತಪ್ಪು ಹೇಳಬೇಡಿ. ಎಷ್ಟು ಚೆನ್ನಾಗಿ ದೃಷ್ಟಾಂತ ಕೊಡ್ತಾರೆ ಅಂದರೆ, ಒಬ್ಬ ಕುರುಡ ಬಂದು ದಾರಿಯನ್ನು ಕೇಳ್ತಾನೆ. ದಾರಿಯನ್ನು ಕೇಳಿದರೆ ನಿನಗೆ ದಾರಿ ಗೊತ್ತಿದೆಯಾ? ಉಪದೇಶ ಮಾಡು. ಇಲ್ಲ, ನೀನೂ ಸ್ವಯಂ ಕುರುಡನಾಗಿದ್ದರೆ ಹಿಂಗೆ ಹೋಗು ಅಂತ ಹೇಳಲಿಕ್ಕೆ ಹೋಗಬೇಡ. ಯಾಕೆಂದರೆ ಅವನು ಮುಂದೆ ಪ್ರಪಾತದಲ್ಲಿ ಬಿದ್ದು ಸತ್ತೋಗ್ತಾನೆ. ಹಾಗೆ ಮನುಷ್ಯನಿಗೆ ಧರ್ಮವನ್ನು ಉಪದೇಶ ಮಾಡಬೇಕಾದರೆ ನಿಮಗೆ ಗೊತ್ತಿದ್ದರೆ ಸರಿಯಾದ ತತ್ವವನ್ನು ಉಪದೇಶ ಮಾಡಿ. ಇಲ್ಲ, ಅದು ಮಾಡು ಇದು ಮಾಡು ಅಂತ ಸಕಾಮ ಕರ್ಮಗಳ ಉಪದೇಶವನ್ನು ಮಾಡಬೇಡಿ. ಗುರುರ್ನ ಸಸ್ಯಾತ್ ಸ್ವಜನೋ ನ ಸಸ್ಯಾತ್ ಪಿತಾ ನ ಸಸ್ಯಾತ್ ಜನನೀ ನ ಸಾಸ್ಯಾತ್ ದೈವಂ ನ ತತ್ಸ್ಯಾನ್ನ ಪತಿಶ್ಚ ಸಸ್ಯಾತ್ ನಮೋಚಯೇದ್ಯಸ್ ಸಮುಪೇತ ಮೃತ್ಯುಂ. ಆ ತಾಯಿ ಅಲ್ಲ, ತಂದೆ ಅಲ್ಲ, ಗುರುಗಳಲ್ಲ, ದೇವತೆಯಲ್ಲ, ಯಾರೂ ಏನೂ ಅಲ್ಲ. ನಿಮಗೆ ಸಂಸಾರದಿಂದ ನಿಮಗೆ ಬಂದ ಭಯವನ್ನು ದೂರ ಮಾಡೋದಕ್ಕೆ ಯಾರೂ ಮಾರ್ಗದರ್ಶನ ಮಾಡೋದಿಲ್ಲ, ಯಾರೂ ಉಪದೇಶ ಮಾಡೋದಿಲ್ಲ. ಅವರು ಯಾರೂ ವಾಸ್ತವಿಕವಾಗಿ ತಂದೆಯಲ್ಲ, ತಾಯಿಯಲ್ಲ, ಗುರು ಅಲ್ಲ. ಹಾಗಾಗಿ ಅದನ್ನು ಮಾಡಬೇಕು. ನ ಬ್ರಾಹ್ಮಣೈಸ್ತುಲಯೇ ಭೂತ ಮನ್ಯತ. ಮತ್ತೆ ಬ್ರಾಹ್ಮಣರ ಮಹಿಮೆಯನ್ನು ಹೇಳ್ತಾನೆ. ಬ್ರಾಹ್ಮಣರಿಗೆ ಸಮಾನರಾದಂತಹ ವ್ಯಕ್ತಿಗಳು ಜಗತ್ತಿನಲ್ಲಿ ಇಲ್ಲ, ಅವರ ಸಂತೋಷವನ್ನು ಪಡಿಸಿ. ಸರ್ವಾಣಿ ಮಧ್ಯಷ್ಣತೆಯ. ಜಗತ್ತಿನಲ್ಲಿ ಯಾವ ವಸ್ತುಗಳನ್ನು ನೋಡಿದರೂ ಕೂಡ ಅದು ಭಗವಂತನ ಮನೆ ಅಂತ ತಿಳಿದುಕೊಳ್ಳಿ. ಅದು ನನ್ನ ಮನೆ. ನಾಯಿಯನ್ನು ನೋಡಿದೆಯಾ, ಅಲ್ಲಿ ದೇವರಿದ್ದಾನೆ. ಇರುವೆ ದೇವರಿದ್ದಾನೆ, ಪ್ರತಿಮೆ ದೇವರಿದ್ದಾನೆ, ಎಲ್ಲ ಕಡೆಗೂ ನಾನಿದ್ದೇನೆ ಅಂತ ತಿಳಿಯಿರಿ. ವಿವಿಕ್ತ ದೃಷ್ಟಿ. ದೇವರು ಎಲ್ಲ ಕಡೆಗೆ ಇದ್ದಾನೆ, ಎಲ್ಲರಿಂದಲೂ ಭಿನ್ನನಾಗಿದ್ದಾನೆ ಎಂಬುದಾಗಿ ತಿಳಿಯಬೇಕು ಅಂತ ಬೇಕಾದಷ್ಟು ಉಪದೇಶವನ್ನು ಮಾಡಿದ್ದಾನೆ. ಆ ಋಷಭನಾಮಕನಾದಂತಹ ಭಗವಂತ ಉಪದೇಶ ಮಾಡಿ ಭಗವಜ್ಜನ ಪರಾಯಣಂ ಭರತಂ. ಭರತ ಚಕ್ರವರ್ತಿಗೆ, ಭರತನಿಗೆ ರಾಜ್ಯಾಭಿಷೇಕವನ್ನು ಮಾಡಿ ತಾನು ಹೊರಟಿದ್ದಾನೆ. ಹೇಳ್ತಾರೆ ಭಾಗವತ, ಹುಚ್ಚನ ಹಾಗೆ ಓಡಾಡ್ತಾ ಇದ್ದಾನೆ. ಗಗನ ಪರಿಧಾನ, ನಗ್ನನಾಗಿ ಓಡಾಡ್ತಾ ಇದ್ದಾನೆ. ಪ್ರಕೀರ್ಣ ಕೇಶ, ಕೂದಲನ್ನೆಲ್ಲ ಹರಿವು ಬಿಟ್ಕೊಂಡಿದ್ದಾನೆ. ಜಡ, ಅಂಧ, ಮೂಕ, ಬಧಿರ, ಪಿಶಾಚ, ಉನ್ಮಾದ, ಅವಧೂತ ವೇಷ ಅಭಿಭಾಷ್ಯಮಾಣೋಪಿ ಜನಾನ. ಯಾರೇನು ಮಾತಾಡಿಸಿದ್ರೂ ಉತ್ತರ ಇಲ್ಲ. ಹೊಚ್ಚನ ಹಾಗೆ ಓಡಾಡ್ತಾ ಇದ್ದಾನೆ. ಮೈಯೆಲ್ಲ ಹೊಲಸಾಗಿದೆ, ವಿಕಾರವಾದ ರೂಪ ಬಂದು ಬಿಟ್ಟಿದೆ ಆ ಋಷಭನಾಮಕನಾದಂತಹ ಭಗವಂತನಿಗೆ. ಇವನು ಊರಲ್ಲಿ ಹೊರಟ್ರೆ, ದಾರಿಯಲ್ಲಿ ಹೊರಟ್ರೆ ಎಲ್ಲರೂ ಕಲ್ ತಗೊಂಡು ಎಸಿತಾರೆ. ಇವನು ಒಂದು ಕಡೆಗೆ ಕೂತಿದ್ರೆ ಇವನ ಮೇಲೆ ಮಲಮೂತ್ರಗಳನ್ನು ವಿಸರ್ಜನೆ ಮಾಡ್ತಾರೆ. ಯಾವುದಕ್ಕೂ ವಿಕಾರ ಇಲ್ಲ, ಹಾಗೆ ಕೂತಿದ್ದಾನೆ ಋಷಭನಾಮಕನಾದಂತಹ ಭಗವಂತ. ಯರ್ಹಿ ವಾವ ಭಗವಾನ್ ಲೋಕಮಿಮಂ ಯೋಗಸ್ಯ ಅದ್ಧ ಅಪ್ರತೀಪಮಿಮಂ ಆಚಕ್ಷಾಣ. ದೇವರು ಇಂಥ ಭಾರೀ ಸಿದ್ಧಪುರುಷ. ಏನು ದೇವರಿಗೇನು ಕಡಿಮೆ ಇದೆ? ಏನು ಬೇಕಾದ್ದು ದೇವರು ಮಾಡಿ ತೋರಿಸಬಹುದಾಗಿತ್ತು. ಅವನಂದುಕೊಂಡ, ನಾನು ನನ್ನ ಯಾವ ಸಿದ್ಧಿಯನ್ನು ತೋರಿಸೋದಿಲ್ಲ. ಯಾಕೆಂದರೆ ಸಿದ್ಧಿ ತೋರಿಸಿದರೆ ನನ್ನ ಸಾಧನೆಗೆ ಅದು ಅಡ್ಡಿ. ದೇವರಿಗಿದು ಅಪ್ಲೈ ಆಗೋದಿಲ್ಲ. ಆದರೆ ಸಾಮಾನ್ಯ ಜ್ಞಾನಿಗಳಿರ್ತಾರಲ್ಲ, ಸಾಮಾನ್ಯ ಜ್ಞಾನಿಗಳು ತಮ್ಮ ಸಿದ್ಧಿಗಳನ್ನು ತೋರಿಸಬಾರದು ಅಂತ ಶಾಸ್ತ್ರ ಇದೆ. ಅದನ್ನು ತೋರಿಸೋದಕ್ಕಾಗಿ ದೇವರು ಏನು ಮಾಡಲಿಲ್ಲ. ಸಿದ್ಧಿಗಳು ಅಂದ್ರೇನು? ಬೇಕಾದಷ್ಟು ಸಿದ್ಧಿ ಇರುತ್ತೆ. ಅಣಿಮ, ಮಹಿಮ, ಲಘಿಮ ಏನಾದರೂ ಮಾಡ್ಬೋದು ಅಪರೋಕ್ಷ ಜ್ಞಾನಿಗಳು, ಆದರೆ ಮಾಡೋದಿಲ್ಲ.
ಯಾಕೆ ಮಾಡೋದಿಲ್ಲ? ಸಾಧನೆಗೆ ವಿಘ್ನ ಆಗ. ಬಹಳ ಚೆನ್ನಾಗಿ ಹೇಳ್ತಾರೆ, ಬಹಳ ಚೆನ್ನಾಗಿ ಹೇಳ್ತಾರೆ. ಒಬ್ಬ ವ್ಯಕ್ತಿ ಸಾಧನೆಯನ್ನು ಮಾಡ್ತಾ ಕೂತಿರ್ತಾನೆ. ದಿನಾ ಅವನ ಕೆಲಸ ಏನು ಅಂದರೆ ಬೆಳಿಗ್ಗೆ ಏಳೋದು, ಸ್ನಾನ ಮಾಡೋದು, ಸ್ನಾನ ಮಾಡಿ ಸುಮಾರು ಒಂದು 8 ತಾಸು ಜಪ ಮಾಡ್ತಾನೆ. 8 ತಾಸು ಜಪ. ಭಾರಿ ಸಿದ್ಧ ಪುರುಷ ಅವನು. ಆ ವ್ಯಕ್ತಿ ಇವನು ಸಿದ್ಧ ಪುರುಷ ಅಂತ ಗೊತ್ತಾಯ್ತು. ಯಾರೋ ಒಬ್ಬರು ಬಂದರು, ಭಾಳ ಕಷ್ಟದಲ್ಲಿದ್ದರು, ಬಂದರು. ಅವರು ಬಂದು ನಮಸ್ಕಾರ ಮಾಡಿ ಪ್ರಾರ್ಥನೆಯನ್ನು ಮಾಡಿ ಕೇಳಿದ್ದಕ್ಕೆ ಇವನು ಏನೋ ಪಾಪ ಇಷ್ಟು ಕಷ್ಟದಲ್ಲಿದ್ದಾರಲ್ಲ ಅಂತ ಹೇಳಿ ಸ್ವಲ್ಪ ಮಂತ್ರಾಕ್ಷತೆಯನ್ನು ಅಭಿಮಂತ್ರಣ ಮಾಡಿ ಕೊಟ್ಟ ಮೇಲೆ ಅವ್ರಿಗೆ ಹೋದ್ರೆ ಅವ್ರು ಏನು ಕಷ್ಟ ಇತ್ತೋ ಕಷ್ಟ ಪರಿಹಾರ ಆಯಿತು. ಮಕ್ಕಳಾಗಬೇಕಾಗಿತ್ತೋ, ಕೆಲಸ ಸಿಗಬೇಕಾಗಿತ್ತೋ, ಏನೋ ಆಯಿತು. ಆದಮೇಲೆ ಆ ವ್ಯಕ್ತಿ ಸುಮ್ಮನೆ ಕೂಡದೇನೆ ಪಕ್ಕದವನಿಗೆ ಹೇಳಿದ, ಇಲ್ಲೊಬ್ಬರು ಸಿದ್ಧ ಪುರುಷ ಬಂದಿದ್ದಾರೆ, ಅವರು ಹೀಗೆ ನಂಗೆ ಮಂತ್ರಾಕ್ಷತೆ ಕೊಟ್ಟರು, ಎಲ್ಲ ಒಳ್ಳೆಯದಾಯಿತು. ಅವನು ಬಂದ, ತನ್ನ ಕಷ್ಟ ಹೇಳಿಕೊಂಡ. ಇನ್ನೊಬ್ಬರು ಬಂದರು, ಮತ್ತೊಂದು ಕಷ್ಟ. ಮಾರನೇ ದಿನ ನೋಡ್ತಾನೆ, ಮನೆ ಹೊರಗೆ ಕ್ಯೂ, ದೊಡ್ಡ ಕ್ಯೂ, ಎಲ್ಲರೂ ಬರೋದು. ಇವನು 8 ತಾಸು ಜಪ 6 ತಾಸಿಗೆ ಇಳಿಯತ್ತೆ. ಪಾಪ ಅಷ್ಟೆಲ್ಲ ಜನ ಬರ್ತಾ ಇದ್ದಾರಲ್ಲ. 6 ತಾಸಿನ ಜಪ 4 ತಾಸಿನ ಜಪ 2 1ಕ್ಕೆ ಹೋಗುತ್ತೆ. ಎಲ್ಲರಿಗೂ ಅಪಾಯಿಂಟ್ಮೆಂಟು ಅಂತಾನೆ ಟೈಮಿಂಗ್ ಕೊಡ್ಲಿಕ್ಕೆ ಶುರು ಮಾಡ್ತಾನೆ. ಆ ಹೊತ್ತಿಗೆ ಬನ್ನಿ, ಈ ಹೊತ್ತಿಗೆ ಬನ್ನಿ, ರಾತ್ರಿ ಎಲ್ಲ ಜನ ಬರ್ತಾ ಕೂಡ್ತಾರೆ. ಸಾಧನೆ ಎಲ್ಲಾಗತ್ತೆ? ಸಾಧನೆ ಆಗೋದೇ ಇಲ್ಲ. ಹಾಗಾಗಿ ಮನುಷ್ಯ ಎಚ್ಚರಿಕೆಯಿಂದ ಇರಬೇಕು. ಮನುಷ್ಯ ತನ್ನ ಸಿದ್ಧಿಯನ್ನು ತೋರಿಸಿಕೊಳ್ಳಬಾರದು. ಅಪರೋಕ್ಷ ಜ್ಞಾನಿಗಳು ತೋರಿಸಿಕೊಳ್ಳೋದಿಲ್ಲ, ತೋರಿಸಬಾರದು ಅಂತ ಶಾಸ್ತ್ರ ಹೇಳುತ್ತೆ. ಸತ್ಯವರ್ಯ ತೀರ್ಥರು, ಸತ್ಯಪ್ರಿಯ ತೀರ್ಥರಿಗೆ ಮೊದಲು ಸತ್ಯವರ್ಯ ತೀರ್ಥರು ಅಂತ ಹೆಸರಿರುತ್ತೆ. ಸತ್ಯವರ್ಯ ತೀರ್ಥರು, ಅವರ ಗುರುಗಳು ಸತ್ಯಪೂರ್ಣ ತೀರ್ಥರು ಬೇರೆ ಕಡೆಗೆ ಸಂಚಾರಕ್ಕಿರ್ತಾರೆ. ಇವರು ಇನ್ನೊಂದು ಊರಿಗೆ ಸಂಚಾರಕ್ಕೆ ಹೋಗಿರ್ತಾರೆ. ಸಂಚಾರಕ್ಕೆ ಹೋದ ಸಂದರ್ಭದಲ್ಲಿ ಯಾರದೋ ಒಬ್ಬರ ಮನೆಯಲ್ಲಿ ಮೃತ್ಯು ಆಗಿರುತ್ತೆ. ಮೃತ್ಯು ಆದಾಗ ಸತ್ಯವರ್ಯ ತೀರ್ಥರು ತಮ್ಮ ಶಕ್ತಿಯಿಂದ ಸತ್ತ ವ್ಯಕ್ತಿಯನ್ನು ಬದುಕಿಸ್ತಾರೆ. ಸತ್ತ ವ್ಯಕ್ತಿಯನ್ನು ಬದುಕಿಸಿದ್ದಾರೆ ಅಂತ ಹೇಳಿ ಬಹಳ ನಮ್ಮ ಗುರುಗಳು ಸಂತೋಷ ಪಡ್ತಾರೆ ಅಂತ ಅಂದ್ಕೊಂಡಿರ್ತಾರೆ. ಸತ್ಯಪೂರ್ಣರು ಬೈದು ಕಳಿಸ್ತಾರೆ, ಇನ್ನೊಮ್ಮೆ ಈ ತರಹದ ಕೆಲಸವನ್ನು ಮಾಡಬೇಡ, ಈ ತರಹದ ಸಿದ್ಧಿಗಳನ್ನು ತೋರಿಸಬಾರದು. ಮನುಷ್ಯ ಸಿದ್ಧಿಯನ್ನು ತೋರಿಸ್ತಾ ಹೋದ ಅಂದರೆ ಅವನಿಗೆ ಬಂಧನ ಬೆಳೀತಾ ಹೋಗುತ್ತೆ. ದೊಡ್ಡ ದೊಡ್ಡ ಜ್ಞಾನಿಗಳು ತೋರಿಸ್ತಾರೆ, ಆ ಮಾತು ಬೇರೆ. ಅವರು ತೋರಿಸೋದಿಲ್ಲ, ಅವರಿಂದ ದೇವರು ಮಾಡಿಸ್ತಾನೆ ಅಷ್ಟೇ. ರಾಘವೇಂದ್ರ ಸ್ವಾಮಿಗಳು, ರಘುತ್ತಮ ತೀರ್ಥರು ಬೇಕಾದಷ್ಟು ಸಿದ್ಧಿಯನ್ನು ತೋರಿಸಿದ್ದಾರೆ. ಅವರು ನಾವು ಸಿದ್ಧಿಯನ್ನು ತೋರಿಸಬೇಕು ಅಂತ ತೋರಿಸಿದ್ದಲ್ಲ, ದೇವರು ಅವರಿಂದ ಆ ಕಾರ್ಯವನ್ನು ಮಾಡಿಸ್ತಾನಷ್ಟೆ. ಹಾಗೆ ಸಿದ್ಧಿಯನ್ನು ತೋರಿಸಬಾರದು. ಮನುಷ್ಯನಿಗೆ ಸಿದ್ಧಿ ತೋರಿಸ್ತಾ ಅಂದರೆ ಅವನಿಗೆ ಬಂಧನ ಬೆಳೆಯುತ್ತೆ ಅನ್ನೋದಕ್ಕಾಗಿ ಋಷಭನಾಮಕ ಪರಮಾತ್ಮ ಯಾವ ಸಿದ್ಧಿಯನ್ನು ತೋರಿಸ್ತಿಲ್ಲ ಎಂಬುದಾಗಿ ಹೇಳ್ತಾರೆ. ಆಮೇಲೆ ಪರೀಕ್ಷಿತರಾದರು ಇದೇ ಪ್ರಶ್ನೆಯನ್ನು ಮಾಡ್ತಾರೆ, ಯಾಕೆ ಸಿದ್ಧಿಯನ್ನು ತೋರಿಸಬಾರದು ಅಂತ ಕೇಳಿದಾಗ ಇದೇ ಮಾತುಗಳನ್ನೆಲ್ಲ ಹೇಳ್ತಾರೆ. ಇಲ್ಲಿ ಒಂದು ತತ್ವವನ್ನು ತಿಳಿಯೋಣ. ಅಪರೋಕ್ಷ ಜ್ಞಾನಿಗಳು ಕೂಡ ಈ ತರಹದ ಸಿದ್ಧಿಯನ್ನು ತೋರಿಸಿದಾಗ ಕೆಲವೊಮ್ಮೆ ಅವರಿಗೆ ಬಂಧನ ಆಗುವ ಸಾಧ್ಯತೆ ಇದೆ. ದೇವರಿಗೆ 100ಕ್ಕೆ 100 ಏನೂ ಆಗೋದಿಲ್ಲ, ಆದರೆ ಅಪರೋಕ್ಷ ಜ್ಞಾನಿಗಳಿಗೆ 100ಕ್ಕೆ 80 ಅವರು ಸೇಫ್. ಆದರೆ ಇನ್ನು 20% ಅವರಿಗೂ ಪ್ರಭಾವ ಆಗುವ ಸಾಧ್ಯತೆ ಇರುತ್ತೆ ಅಂತ ಬೇಕಾದಷ್ಟು ಎಲ್ಲ ಮಾತುಗಳನ್ನು ತಿಳಿಸಿಕೊಡ್ತಾರೆ. ಹೀಗೆ ಆ ಭಗವಂತ ಅಲ್ಲಿಂದ ಉತ್ತರದಿಂದ ದಕ್ಷಿಣಕ್ಕೆ ಬಂದ, ಕರ್ನಾಟಕದ ಬೀದರ್ ಪ್ರಾಂತಕ್ಕೆ ಬಂದ ಭಗವಂತ. ಆ ಕರ್ನಾಟಕದ ಬೀದರ್ ಪ್ರಾಂತಕ್ಕೆ ಭಗವಂತ ಅಲ್ಲಿ ಬಂದಾಗ ಏನಾಗತ್ತೆ, ಒಮ್ಮೆ ಇದ್ದಕ್ಕಿದ್ದಾಗೆ ಕಾಳ್ಗಿಚ್ಚು, ದೊಡ್ಡ ಕಾಳ್ಗಿಚ್ಚು ಹತ್ತು ಬಿಡುತ್ತೆ. ಇಡೀ ಊರಿಗೆಲ್ಲ ವನಕ್ಕೆಲ್ಲ ಬೆಂಕಿ ಹತ್ತು ಬಿಡುತ್ತೆ. ಬೆಂಕಿ ಹತ್ತಿದಾಗ ಸರಿ ಅಂತ ಹೇಳಿ ಆ ಋಷಭನಾಮಕನಾದ ಋಷಭ ಬೆಂಕಿಯಲ್ಲಿ ಸುಟ್ಟು ಸತ್ತು ಹೋದ ಅಂತ ಎಲ್ಲ ಕಡೆಗೆ ಪ್ರಚಾರ ಆಗಿಬಿಡುತ್ತೆ. ವಾಸ್ತವಿಕವಾಗಿ ಏನಾಗಿರುತ್ತೆ ಅಂದರೆ ವೃಷಭ ಸತ್ತಿರೋದಿಲ್ಲ, ಆ ಬೆಂಕಿಯಲ್ಲಿ ಸತ್ತ ಹಾಗೆ ಮಾಡಿ ಮತ್ತೆ ಹೊರಗೆ ಬಂದು ಬಿಡ್ತಾನೆ. ಹೊರಗೆ ಬರೋದನ್ನು ಒಬ್ಬ ರಾಜ ನೋಡ್ತಾನೆ. ಅರ್ಹತ ಅಂತ ರಾಜ, ಅರ್ಹನ್ ಅನ್ನುವ ರಾಜ. ಆ ರಾಜ ನೋಡ್ತಾನೆ, ಏನು ಬೆಂಕಿಯಿಂದ ಹೊರಗೆ ಬಂದಾರಲ್ಲಪ್ಪ, ಇವರು ಭಾರೀ ದೊಡ್ಡ ಮಹಿಮಾವಂತರು ಅಂತ ಹೇಳಿ ಆ ರಾಜರ ಶಿಷ್ಯರಾಗ್ತಾರೆ. ಶಿಷ್ಯರಾಗಿ ನೀವ್ಯಾರು ಅಂತ ತತ್ವೋಪದೇಶವನ್ನು ಮಾಡಿ ಅಂತ ಇವನು ಕೇಳ್ತಾನೆ. ಇಬ್ಬರು ಬರ್ತಾರೆ, ಕೃಮಿ ಅಂತ ಒಬ್ಬ, ಅರ್ಹನ್ ಅಂತ ಒಬ್ಬ. ಅವರಿಬ್ಬರು ಬರ್ತಾನೆ. ಆ ಅರ್ಹನ್ನು ಇವರ ಜೊತೆಗೆ ಶಿಷ್ಯನಾಗಿ ಓಡಾಡ್ತಾ ಇರ್ತಾನೆ. ಇವರು ಬತ್ತಲೆ ಇರೋದು ಹಾಗೆ ಹೀಗೆ, ಇವರು ಎಲ್ಲ ವೇಷ ನೋಡಿ ಹಾಗಾದ್ರೆ ಇದೇ ದೊಡ್ಡ ಧರ್ಮ, ಇದೇ ಪರಮಧರ್ಮ ಅಂತಂದುಕೊಂಡು ಆ ಧರ್ಮವನ್ನು ಕಲಿಯುಗದಲ್ಲಿ ಪ್ರಾರಂಭ ಮಾಡ್ತಾನೆ. ಅದೇ ಜೈನ ಮತ ಅಂತ ಹೇಳ್ತಾರೆ. ಆಮೇಲೆ ಆ ಕೃಮಿ ಅನ್ನೋನು, ಅವನು ಕೃಮಿಮತ ಅಂತ ಒಂದಿತ್ತು, ಈಗ ಇಲ್ಲ ಅದು. ಆ ಕೃಮಿಮತ ಏನು ಅಂದರೆ ವಿಚಿತ್ರ. ಅವನು ಸುಮ್ಮನೆ ಕೂಡಬಾರ್ದ, ದೇವರಿಗೆ ಹೋಗಿ ಕೇಳಿದ,
ದೇವರಿಗೆ ಹೋಗಿ ಕೇಳಿ ಏನು ತತ್ವ, ಅವನು ದೇವರು ಹೇಳೋ ಹಂಗೆ ಹೇಳ್ದ, ಅಹಂ ವಾಸುದೇವ ಅಂತ ಶುರು ಮಾಡ್ದ. ಇಂಟ್ರೊಡಕ್ಷನ್ ಮಾಡ್ಕೋಬೇಕಲ್ಲ, ತತ್ವ ಏನು ಅಂತ ಇವನು ಪ್ರಶ್ನೆ ಮಾಡಿದ. ಋಷಭನಾಮಕನಾದ ಪರಮಾತ್ಮ ತನ್ನ ಇಂಟ್ರೊಡಕ್ಷನ್ ಮಾಡ್ಕೊಳ್ಳೋದಕ್ಕೆ ಅಹಂ ವಾಸುದೇವ, ನಾನು ದೇವರು ಅಂತ ಹೇಳಿಕೊಂಡ. ಅಲ್ಲಿ ಕೂತ ಆ ಹುಚ್ಚ, ಓಹೋ ಹಾಗಾದರೆ ಇದೇ ತತ್ವ ಅಂತ ಅಂದ್ಕೊಂಡು ಅಹಂ ವಾಸುದೇವ ಅಂತ ಅವನು ಹೇಳ್ಕೊಳ್ಳೋದಕ್ಕೆ ಶುರು ಮಾಡಿಬಿಟ್ಟ. ನಾನೇ ದೇವರು ನಾನೇ ದೇವರು ಅಂತ ಹೇಳ್ತಾ ಅದನ್ನೇ ಒಂದು ತತ್ವವನ್ನು ಮಾಡಿ ಅವನು ಪ್ರಚಾರವನ್ನು ಮಾಡ್ತಾನೆ. ಹೀಗೆ ಆ ಋಷಭನಾಮಕನಾದಂತಹ ಭಗವಂತ ದೇವತೆಗಳಿಗೆ ಅನುಗ್ರಹವನ್ನು ಮಾಡಿ ಅಸುರರಿಗೆ ಮೋಹವನ್ನು ಮಾಡುವುದಕ್ಕಾಗಿ ತನ್ನ ಅವತಾರವನ್ನು ಮಾಡಿ ಮುಗಿಸ್ತಾನೆ. ರಾಜನ್ ಪತಿರ್ಗುರುರಲಂಭ, ಆ ಋಷಭನಾಮಕನಾದ ಭಗವಂತನ ಆ ಎಲ್ಲ ಮಹಿಮೆಯನ್ನು ಹೇಳಿ ಶುಕಾಚಾರ್ಯರು ಅಂತಾರೆ ಪರೀಕ್ಷಿತ್ ರಾಜನಿಗೆ, ರಾಜನ್ ಪತಿರ್ಗುರುರಲಂಭವತಾಂ ಯದೂನಾಂ ದೇವ ಪ್ರಿಯ ಕುಲಪತಿ ಕ್ವಚ ಕಿಂಕರೋವಃ ಅಸ್ತ್ವೇವ ಮಂಗ ಭಗವನ್ ಭಜತಾಂ ಮುಕುಂದೋ ಮುಕ್ತಿಂ ದದಾತಿ ಕರ್ಹಿ ಸ್ಮ ನ ಭಕ್ತಿ ಯೋಗಂ. ಪರೀಕ್ಷಿತ, ಕೃಷ್ಣ ನಿಮಗೆ ಅತ್ಯಂತ ಆತ್ಮೀಯ, ನಿಮ್ಮ ಮನೆಗೆ ಬರ್ತಾನೆ, ನಿಮ್ಮ ಗುರು ನಿಮಗೆ ಉಪದೇಶ ಮಾಡ್ತಾನೆ, ಎಲ್ಲ ಸರಿ, ಯಾವಾಗಲೂ ನಿಮ್ಮ ಕುಲಪತಿ. ಅಷ್ಟೇ ಯಾಕೆ, ಕಿಂಕರೋವಹ, ನಿಮ್ಮ ಮನೆಯಲ್ಲಿ ಕೆಲಸ ಮಾಡ್ಯಾರ, ನಿಮ್ಮ ಅಜ್ಜಂದ್ರ ಮನೆಯಲ್ಲಿ. ಇಷ್ಟೆಲ್ಲ ಮಾಡಿದರೂ ಕೂಡ ಅಸ್ತ್ವೇವಂ ಅಂಗ ಭಗವಾನ್ ಭಜತಾಂ ಮುಕುಂದ. ಓ ಹಾಗಾದರೆ ಏನ್ರಿ, ದೇವ್ರು ಯಾವಾಗಲೂ ನಮ್ಮ ಜೊತೆನೇ ಇರ್ತಾನೆ, ನಮಗೆ ಮುಕ್ತಿ ಕೊಡ್ತಾನೆ ಅಂತ ಅಂದ್ಕೊಳ್ಬೇಡ. ಭಕ್ತಿ ಇದ್ದರೇನೆ ಭಗವಂತ ಮುಕ್ತಿ ಕೊಡ್ತಾನೆ. ಹಾಗಾಗಿ ಅವನನ್ನು ವಿಶೇಷವಾಗಿ ಉಪಾಸನೆ ಮಾಡಬೇಕು ಅಂತ ಶುಕಾಚಾರ್ಯರು ತಿಳಿಸಿಕೊಡ್ತಾರೆ. ಶುಕಾಚಾರ್ಯರು ತಿಳಿಸಿಕೊಟ್ಟು ಮತ್ತೆ ಆ ಭರತ ಚಕ್ರವರ್ತಿಯ ಕಥೆಯನ್ನು ತಿಳಿಸುವುದಕ್ಕೆ ಮುಂದೆ ಹೊಡಿತಾರೆ. ಆ ಭರತನಿಗೆ ವಿಶ್ವರೂಪ ಅಂತ ಅವರ ಮಗಳು ಪಂಚಜನಿ ಅಂತ, ಆ ಪಂಚಜನಿಯ ಜೊತೆಗೆ ವಿವಾಹವನ್ನು ಮಾಡಿಕೊಳ್ತಾರೆ. ಅವರಲ್ಲಿ 5 ಜನ ಮಕ್ಕಳಾಗ್ತಾರೆ. ಸುಮತಿ, ರಾಷ್ಟ್ರಭೃತ, ಸುದರ್ಶನ, ಆವರಣ, ಧೂಮ್ರಕೇತು ಅಂತ 5 ಜನ ಮಕ್ಕಳಾಗ್ತಾರೆ. ಇವನು ಉತ್ತಮವಾದ ರಾಜ್ಯಭಾರವನ್ನು ಮಾಡ್ತಾನೆ. 10,000 ವರ್ಷ ರಾಜ್ಯಭಾರವನ್ನು ಮಾಡ್ತಾನೆ ಭಾರೀ ಭಕ್ತಿಯಿಂದ. ಭರತನ ಬಗ್ಗೆ ಹೇಳ್ತಾರೆ, ಅವನು ಮಾಡುವ ಪ್ರತಿಯೊಂದು ಕರ್ಮದಲ್ಲೂ ಕೂಡ ಭಗವಂತನ ಸ್ಮರಣೆಯನ್ನು ಮಾಡಿ ಮಾಡ್ತಾನೆ. 10,000 ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿ ಮಕ್ಕಳಿಗೆ ರಾಜ್ಯವನ್ನು ಕೊಟ್ಟು ತಪಸ್ಸಿಗೆ ಹೋಗಬೇಕು, ವಾನಪ್ರಸ್ಥಕ್ಕೆ ಹೋಗಬೇಕು ಅಂತ ಹೊರಡ್ತಾನೆ. ಚಕ್ರನದಿ, ಪುಲಹರ ಆಶ್ರಮ, ಆ ಪುಲಹರ ಆಶ್ರಮ ಚಕ್ರನದಿ, ಗಂಡಕಿ ನದಿ, ಇವತ್ತಿನ ನೇಪಾಳ, ಅಲ್ಲಿ ಹೋಗಿ ತಪಸ್ಸನ್ನು ಮಾಡ್ತಾ ಇರ್ತಾನೆ. ತಪಸ್ಸನ್ನು ಮಾಡಬೇಕಾದರೆ ನಿತ್ಯದಲ್ಲೂ ಕೂಡ ಸೂರ್ಯಾಂತರ್ಗತನಾದ ಭಗವಂತನ ಉಪಾಸನೆಯನ್ನು ಮಾಡಿ ವಿಶೇಷವಾಗಿ ಆರಾಧನೆಯನ್ನು, ಸೂರ್ಯಾಂತರ್ಗತ ಭಗವಂತನ ಆರಾಧನೆಯನ್ನು ಮಾಡ್ತಾ ಇರ್ತಾನೆ. ಮಾಡುವ ಸಂದರ್ಭದಲ್ಲಿ ಒಂದು ದಿನ ಏನಾಗತ್ತೆ ಅಂದರೆ, ಏಕದಾತು ಮಹಾನದ್ಯಾಂ ಕೃತಾಭಿಷೇಕ ನೈಯಮಿಕ ಅವಶ್ಯಕ. ಸಾಯಂಕಾಲ ಸಂಧ್ಯಾವಂದನೆ ಮಾಡೋದಕ್ಕೆ ಹೋಗಿದ್ದಾನೆ. ಸಂಧ್ಯಾವಂದನೆ ಮಾಡೋದಕ್ಕೆ ಹೋದಾಗ ಸಂಧ್ಯಾವಂದನೆ ಮಾಡ್ತಾ ಇದ್ದಾನೆ. ಮಾಡ್ತಾ ಇರುವಾಗ ಅಲ್ಲಿ ಒಂದು ಜಿಂಕೆ ಬಂದಿದೆ, ಹೆಣ್ಣು ಜಿಂಕೆ. ಆ ಜಿಂಕೆ ನೀರು ಕುಡಿಯಬೇಕು ಅಂತ ಜಲಾಶಯಾಭ್ಯಾಸಂ ಏಕಾ ಏವ ಉಪಜಗಾಮ. ಭಾಗವತದ ಒಂದೊಂದು ಮಾತಿಗೂ ಬಹಳ ಮಹತ್ವ ಇದೆ. ಏಕಾ ಏವ ಉಪಜಗಾಮ, ಒಂದೇ ಒಂದು ಹೆಣ್ಣು ಜಿಂಕೆ ಬಂದು ನೀರು ಕುಡಿತಾ ಇದೆ. ವ್ಯಾಖ್ಯಾನಕಾರ ತಿಳಿಸಿಕೊಡ್ತಾರೆ, ಹೆಣ್ಣು ಜಿಂಕೆ ಯಾವತ್ತೂ ಕೂಡ ಒಂದೇ ಓಡಾಡೋದೇ ಇಲ್ಲ. ಸಾಮಾನ್ಯವಾಗಿ ಜಿಂಕೆಗಳ ಸ್ವಭಾವ ಏನು ಅಂದರೆ ಗುಂಪು ಗುಂಪಾಗೆ ಓಡಾಡುತ್ತೆ. ಗಂಡು ಜಿಂಕೆ ಸಿಂಗಲ್ಲಾಗಿ ಓಡಾಡ್ಬೋದು, ಆದರೆ ಹೆಣ್ಣು ಜಿಂಕೆಗಳು ಮಾತ್ರ ಗುಂಪು ಗುಂಪಾಗೆ ಓಡಾಡುತ್ತೆ. ಇದು ಇವನ ಪ್ರಾರಬ್ಧ ಕರ್ಮ, ಅವತ್ತು ಒಂದೇ ಅಲ್ಲಿ ಬಂದಿದೆ. ಏಕಾ ಏವ ಉಪಜಗಾಮ, ಒಂದೇ ಜಿಂಕೆ ಬಂದಿದೆ, ನೀರು ಕುಡಿತಾ ಇದೆ, ಭಾಳ ಬಿಸಿಲು. ಮೃಗಪತೇಹೇ ಉರುನಾದಃ, ಜೋರಾಗಿ ಸಿಂಹಗರ್ಜನೆ ಮಾಡಿದೆ. ಜೋರಾಗಿ ಸಿಂಹಗರ್ಜನೆ ಮಾಡಿದ ಕೂಡಲೇ ಹೇಗಾದರೂ ಮಾಡಿ ತಪ್ಪಿಸಿಕೊಳ್ಳಬೇಕು, ದಾಟಿಯಲ್ಲಿ ಹೋಗಬೇಕು ಅಂತ ಆ ಜಿಂಕೆ ಜೋರಾಗಿ ಜಂಪ್ ಮಾಡಿದೆ. ಜಂಪ್ ಮಾಡಿದರೆ ಮೊದಲೇ ಭಯ, ಅದರಲ್ಲೂ ಗರ್ಭಿಣಿ, ಜೋರಾಗಿ ಹಾರ್ತಾ ಇದೆ. ಹಾರುವ ಸಂದರ್ಭದಲ್ಲಿ ಆ ಹೊಟ್ಟೆಯಲ್ಲಿರುವ ಪುಟ್ಟ ಆ ಜಿಂಕೆಯ ಮರಿ ನೀರಿನಲ್ಲಿ ಬಿದ್ದು ಬಿಟ್ಟಿದೆ. ಈ ಜಿಂಕೆ ಅಲ್ಲಿ ಜಂಪ್ ಮಾಡಿ ಆ ಕಡೆ ಈ ಕಡೆ ನೋಡ್ತು, ಏನೂ ಆಗಲಿಲ್ಲ. ಎದುರುಗಡೆ ಒಂದು ದೊಡ್ಡ ತಗ್ಗಿತ್ತು, ಆ ತಗ್ಗಿನಲ್ಲಿ ಬಿದ್ದು ಆ ತಾಯಿ ಜಿಂಕೆ ಸತ್ತು ಹೋಗಿದೆ. ಈ ಮರಿ ಜಿಂಕೆ ನೀರಿನಲ್ಲಿ ಬಿದ್ದಿದೆ. ಆ ಮರಿ ಜಿಂಕೆ ನೀರಿನಲ್ಲಿ ಬಿದ್ದಾಗ ಇವನು ಅದು ನೋಡ್ದ. ತಂತು ಏಣ ಕುಣಕಂ ಕೃಪಣಂ, ಪಾಪ ಪುಟ್ಟ ಮರಿ ಈಗ ಹುಟ್ಟಿದೆ ಅಂತನ್ನೋದಕ್ಕಾಗಿ ಅದನ್ನು ಕೈಯಲ್ಲಿ ಕರೆದುಕೊಂಡಿದ್ದಾನೆ. ಕರೆದುಕೊಂಡು ಮನೆಗೆ ಕರೆದುಕೊಂಡು ಬರ್ತಾನೆ.
ಉಚ್ಚೈಸ್ತಸ್ಮಿನ್ ಕೃತ ನಿಜಾಭಿಮಾನ. ಪೋಷಣ ಲಾಲನ ಮನೆ ಕರ್ಕೊಂಬಂದ, ಅದರ ಪೋಷಣ ಮಾಡಬೇಕು. ಲಾಲನ ಪಾಲನ ಪ್ರೀಣನ ಅನುಧ್ಯಾನೇನ, ದಿನ ಅದಕ್ಕೆ ಸ್ನಾನ ಮಾಡಿಸೋದು, ತಿನ್ನೋದಕ್ಕೆ ತರೋದು, ಅದನ್ನು ತಿನ್ನಬೇಕು ಅನ್ನೋದಕ್ಕೆ ಪುಟ್ಟ ಮರಿ ಹೋಗಿ ಹುಡುಕಿಕೊಂಡು ಒಳ್ಳೆ ಹಸಿರಾದ ಎಳೆಯಾದ ಹುಲ್ಲುಗಳನ್ನು ತಗೊಂಡು ಬಂದು ತಿನ್ನಿಸ್ತಾ ಇದ್ದ. ಯಾವಾಗ ಅದಕ್ಕೆ ಹಸಿವೆ ಆಗತ್ತೆ ಹೇಗೆ ಗೊತ್ತಾಗತ್ತೆ? ಯಾವಾಗಲೂ ಅದಕ್ಕಾಗಿ ರೆಡಿ ಇರಬೇಕು, ಪಕ್ಕದಲ್ಲೇ ಇರ್ತಿದ್ದ. ಹೀಗೆ ಇರ್ತಾ ಅದರ ಪಾಲನ ಪೋಷಣ ಪ್ರೀಣನ, ಅದಕ್ಕೆ ಕಚ್ಚ ಮಾಡೋದು, ಅದಕ್ಕೆ ಮುದ್ದು ಮಾಡೋದು, ಇದನ್ನೇ ಮಾಡ್ತಾ ಕೂತ್ರೆ ಸಹ ನಿಯಮಾಹ ಯಮಾಹ ಪುರುಷಚರ್ಯಾದಯ ಏಕೈಕಶಃ ಕತಿಪಯ ಅಹರ್ಗಣೇನ ವಿಯುಜ್ಯಮಾನಾಃ ಕಿಲ ಸರ್ವ ಏವ ಉದವಸ. ಮೊದಲನೇ ದಿನ ಸಂಧ್ಯಾ ವಂದನೆ ಲೋಪ ಆಯಿತು, ಎರಡನೇ ದಿನ ಅಗ್ನಿ ಕಾರ್ಯ ಲೋಪ ಆಯಿತು, ಮೂರನೇ ದಿನ ಹೋಮಗಳು ಲೋಪ ಆಯಿತು. ಒಂದೊಂದೇ ಲೋಪ ಆಗ್ತಾ ಬಂತು. ಆಗ್ತಾ ಸ್ವಲ್ಪ ದಿನ ಆಗೋದಕ್ಕೆ ದೇವರ ಪೂಜೆ ಎಲ್ಲ ಮುಗಿದೋಯ್ತು. ಎಲ್ಲವನ್ನು ಸ್ಟಾಪ್ ಮಾಡಿಬಿಟ್ಟ. ಸ್ಟಾಪ್ ಮಾಡಿ ದುಃಖ ಪಟ್ಟಿದ್ರೆ ಒಂದು ಮಾತು, ದುಃಖ ಪಡಲಿಲ್ವಂತೆ ಅವನು. ಅಥ ಇದಮಾಹ ಬತ, ನನ್ನ ಕರ್ತವ್ಯ ಇದು. ಪಾಪ ತಂದೆ ತಾಯಿ ಕಳ್ಕೊಂಡು ಅಲ್ಲಿ ಬಿದ್ದಿದೆ, ಅದನ್ನು ನೋಡದೇ ಇರೋದಕ್ಕಾಗತ್ತಾ? ಹಾಗಾಗಿ ಅದನ್ನು ಪಾಲನೆ ಮಾಡೋದೇನೆ ನನ್ನ ಕರ್ತವ್ಯ. ನಾಣ್ಯಂ ಕಂಚನ ವೇದ, ಪಾಪ ಅದಕ್ಕೆ ಯಾರಿದ್ದಾರೆ, ಇನ್ನೇನು ಬೇಕು ಅಂತ ಹೇಳಿ ಅದರ ಪೋಷಣ ಪಾಲನ ಪ್ರೀಣನ ಲಾಲನ ಮೇವ ಅನುಷ್ಠೇಯಂ, ನನ್ನದಿದೇ ಕರ್ತವ್ಯ, ಇನ್ನೇನು ನನ್ನ ಕರ್ತವ್ಯ ಇಲ್ಲ ಅಂತ ಹೇಳಿ ಯಾವಾಗಲೂ ಅದರ ಪಾಲನೆಯನ್ನು ಮಾಡ್ತಾ ಕೂತಿದ್ದಾನೆ. ಸ್ವಾರ್ಥಾನಪಿ ಗುರುತರಾನ್ ಉಪೇಕ್ಷಂತೆ, ಮತ್ತದಕ್ಕೊಂದು ಸಪೋರ್ಟಿವ್ ಪ್ರಮಾಣ ಬೇರೆ ಕೊಡ್ತಾನೆ. ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ, ಮನುಷ್ಯ ಇನ್ನೊಬ್ಬರಿಗೆ ಉಪಕಾರ ಮಾಡೋದಕ್ಕಾಗಿ ತನ್ನ ಸ್ವಾರ್ಥವನ್ನು ತ್ಯಾಗ ಮಾಡಬೇಕು ಅಂತ ಹೇಳಿದ್ದಾರೆ. ಅಂಥೇಳಿ ಎಲ್ಲವನ್ನು ಬಿಟ್ಟ, ಎಲ್ಲ ತ್ಯಾಗ ಮಾಡಿದ ಮನುಷ್ಯನಿಗೆ. ಈ ಜಡಭರತನ ಕಥೆ, ಈ ಭರತ ಚಕ್ರವರ್ತಿಯ ಕಥೆ ಎಷ್ಟು ನಮಗೆ ಅಪ್ಲೈ ಆಗತ್ತೆ ಅಂದರೆ ಪೂರ್ಣವಾಗಿ ನಮಗೆ ಅಪ್ಲೈ ಆಗತ್ತೆ. ಭಾಗವತ ಮಾಡಿ ತೋರಿಸಿಲ್ಲ, ನಾವು ಬಹಳ ಬುದ್ಧಿವಂತರು, ಅರ್ಥ ಆಗತ್ತೆ ಅಂತ ಬಿಟ್ಟಿದೆ ಅಷ್ಟೇ. ಪೂರ್ಣವಾಗಿ ನಮಗೆ ಅಪ್ಲೈ ಆಗುತ್ತೆ. ಮನುಷ್ಯ ಯಾವ ರೀತಿಯಾಗಿ ಯಾವುದೋ ಸಂದರ್ಭದಲ್ಲಿ ಏನೋ ಮಾಡಲಿಕ್ಕೆ ಹೋಗ್ತಾನೆ, ತನ್ನ ಮೂಲ ಗುರಿಯನ್ನು ಬಿಟ್ಟು ಬಿಡ್ತಾನೆ. ಹಾಗಾಗಿ ಹೋಗ್ತಾ ಇದ್ದಾನೆ. ಉರಸಿಚ ಸ್ಕಂಧೇನ ಉದ್ದಹತಿ, ಅದನ್ನು ಸ್ವಲ್ಪ ದೊಡ್ಡದಾಯಿತು, ಎಲ್ಲ ವನಗಳಲ್ಲಿ ತಿರುಗಾಡೋದಕ್ಕೆ ಶುರುವಾಯಿತು. ಬೆನ್ನು ಹತ್ತಿ ಹೋಗ್ತಾ ಇದ್ದ. ಅಯ್ಯೋ ಪುಟ್ಟ ಮಗು ಅಂತ ಹೇಳಿ ಅದನ್ನು ಸ್ಕಂಧೇನ ಉದ್ದಹತಿ, ಹೆಗಲ ಮೇಲೆ ಹೊತ್ಕೋತಾ ಇದ್ದ, ತೊಡೆಯ ಮೇಲೆ ಇಟ್ಕೋತಾ ಇದ್ದ. ಎಲ್ಲಾದರೂ ಓಡಿ ಹೋಗಿಬಿಟ್ರೆ ಏನು ಮಾಡೋದು ಅಂತ ಹೇಳಿ ಆಸನ ಶಯನ ಅಟನ ಸ್ಥಾನಾದಿಶು, ಅದು ಕೂತ್ರೆ ಪಕ್ಕಕ್ಕೆ ಕೊಡೋನು, ಅದರ ಸ್ನಾನದ ಜೊತೆಗೆ ಮಾಡಿಸೋನು, ಮಲಗೋದು ಜೊತೆಗೆ ಮಲಗೋದು. ಹೀಗೆ ಪೂರ್ಣವಾಗಿ ಆ ಜಿಂಕೆ ಮಯ ಆಗಿಬಿಟ್ಟಿದ್ದಾನೆ ಈ ಭರತ. ಒಂದು ದಿನ ಜಪ ಮಾಡ್ತಾ, ಸಾಕು ಇನ್ನು ದೊಡ್ಡದಾಗಿದೆ, ಜಪ ಮಾಡೋಣ ಅಂತ ಜಪಕ್ಕೆ ಕೂತನಂತೆ. ಜಪಕ್ಕೆ ಕೂತ ತಕ್ಷಣ 5 ನಿಮಿಷಕ್ಕೆ ಕಣ್ಣು ತೆಗೆದು ನೋಡ್ತಾ ಇದ್ದಂತೆ. ಜಿಂಕೆ ಎಲ್ಲಿದೆ ಅಂತ ನೋಡೋದು, ಮತ್ತೆ ಕಣ್ಣು ಮುಚ್ಚೋದು, ಮತ್ತೆ ಕಣ್ಣು ತೆಗೆಯೋದು, ಮತ್ತೆ ನೋಡೋದು. ಅಂತೂ ಇದೆಯಲ್ಲಪ್ಪ ದೇವರೇ ಒಳ್ಳೇದು ಮಾಡು ಅಂತ ಬೇಡ್ತಾ ಇದ್ದ, ಮತ್ತೆ ಜಪಕ್ಕೆ ಕೂಡ್ತಾ ಇದ್ದ, ಮತ್ತೆ ಹೀಗೆ ಆಗ್ತಾ ಇದ್ದ. ಅಕಸ್ಮಾತ್ ಯಾವತ್ತಾದರೂ ಒಂದು ದಿನ ಕಾಣಲಿಲ್ಲ ಅಂದರೆ ಮಾತ್ರ ತಲೆ ಹುಚ್ಚೆ ಹಿಡಿದು ಬಿಡ್ತಾ ಇತ್ತು, ಹುಚ್ಚರಂತೆ ಎಲ್ಲ ಕಡೆಗೆ ಓಡಾಡ್ತಾ ಇದ್ದ. ಒಂದಿನ ಹೀಗೆ ಎಲ್ಲೋ ಮರೆ ಆಯ್ತದು. ಮರೆ ಆದರೆ ಹೋಗ್ತಾನೆ, ಮೇಲೆ ಚಂದ್ರನ ನೋಡ್ತಾನೆ. ಆ ಚಂದ್ರನಲ್ಲಿ ಜಿಂಕೆ ಅಂತೆ ಒಂದು ಕರಿ ಕಾಣತ್ತಲ್ಲ, ಜಿಂಕೆ ಅಂತ ಅಂತಾರೆ ಅದನ್ನು ಕವಿಗಳೆಲ್ಲ, ಕವಿ ಸಮಯ. ಅದನ್ನು ನೋಡಿ ಚಂದ್ರ, ಹಬ್ಬ ಅಂತೂ ಚಂದ್ರ ನನ್ನ ಮೇಲೆ ಅಭಿಮಾನದಿಂದ ನನ್ನ ಜಿಂಕೆಯನ್ನು ಸಾಕ್ತಾ ಇದ್ದಾನಲ್ಲ, ನಿನ್ನ ಹತ್ರ ಸುರಕ್ಷಿತ ಇದೆಯಲ್ಲಪ್ಪ, ಹಾಗೇ ಇರಲಿ ಅಂತಿದ್ದಂತೆ. ಹೀಗೆ ವಿಚಿತ್ರವಾಗಿ ಮಾತನಾಡ್ತಾ ಇದ್ದಾನೆ. ಯಾವಾಗಲೂ ಅದರಲ್ಲೇ ಮಗ್ನನಾಗಿದ್ದಾನೆ. ಭಾಗವತ ಹೇಳತ್ತೆ ಇತಿ ಚೈವಂ ಅಘಟಮಾನ ಮನೋರಥಾಕುಲ ಹೃದಯ ಮೃಗದಾರಕಾಭಾಸೇನ ಸ್ವಾರಬ್ಧ ಕರ್ಮಣ. ಅಲ್ಲಿ ಬಂದದ್ದು ಜಿಂಕೆಯ ಮರಿ ಅಲ್ವಂತೆ, ಅಲ್ಲಿ ಬಂದದ್ದು ಇವನ ಪ್ರಾರಬ್ಧ ಕರ್ಮ ಆ ಜಿಂಕೆಯ ರೂಪದಲ್ಲಿ ಬಂದಿದೆ ಅಷ್ಟೇ. ನಮ್ಮೆದುರಿಗೆ ಏನೇನು ನಮ್ಮ ಸಾಧನೆಯನ್ನು ವಿಘ್ನ ಮಾಡೋದಕ್ಕೆ ಬರುತ್ತೆ, ಅದು ಎಲ್ಲವೂ ನಮ್ಮ ಪ್ರಾರಬ್ಧ ಕರ್ಮವೇ. ನಾವು ಅನ್ಕೋತೇವೆ ಏನೋ ನಾನೇನೋ ಮಾಡಿದೆ, ನಿನ್ನ ಸಾಧನೆಗೆ ವಿಘ್ನ ಆಯಿತಾ, ಹಾಗಾದರೆ ನಿನ್ನ ದುಷ್ಟ ಪ್ರಾರಬ್ಧ ಬಂದಿದೆ ಅಂತ ಅರ್ಥ. ದುಷ್ಟ ಪ್ರಾರಬ್ಧ ಬಂದಿದೆ. ನಾವೇನೋ ಮಾಡ್ತಾ ಇರ್ತೇವೆ,
ಬೆಳಗ್ಗೆ ಇವತ್ತು ಏಕಾದಶಿ, ಬೆಳಗ್ಗೆಯಿಂದ ರಾತ್ರಿಯವರೆಗೆ ಸಮಗ್ರ ಭಾಗವತ ಪಾರಾಯಣ ಮಾಡಿ ಮುಗಿಸಬೇಕು ಅಂತ ಪ್ರಾರಂಭ ಮಾಡ್ತೇವೆ. ಏನೋ ಫೋನ್ ಬರುತ್ತೆ. ಫೋನ್ ಅಲ್ಲ, ಅದು ಪ್ರಾರಬ್ಧ ಕರ್ಮ. ಅದು ಫೋನ್ ಅಲ್ಲ, ಪ್ರಾರಬ್ಧ ಕರ್ಮ. ಮೃಗದಾರಕಾಭಾಸೇನ ಸ್ವಾರಬ್ಧ ಕರ್ಮಣ. ಎಷ್ಟು ಭಗವಂತ ಸಾಧನೆಯನ್ನು ಮಾಡಿಸೋದಕ್ಕೆ ಎಷ್ಟು ಕಷ್ಟ ಇದೆ, ಎಷ್ಟು ಕಷ್ಟ ಇದೆ. ಎಂಥ ಭರತ ಚಕ್ರವರ್ತಿಯವನು ಎಷ್ಟು ವರ್ಷ ತಪಸ್ಸು ಮಾಡಿದ್ದ. ಆದರೆ ಪಕ್ವ ಅವಸ್ಥೆ ಬರದೇ ಇದ್ದರೆ ದೇವರು ಹೀಗೆ ಆಟ ಆಡ್ತಾನೆ. ಸ್ವಾರಬ್ಧ ಕರ್ಮಣ. ಆ ಜಿಂಕೆ ಬಂದಿದೆ, ಅದರಲ್ಲೇ ಕೂತಿದ್ದಾನೆ. ದುರತಿಕ್ರಮ ಕಾಲಃ ಕರಾಳಾಭಸಃ ಆಪದ್ಯತೆ. ಎಷ್ಟು ದಿನ ಅಂತೂ ಇರೋದಕ್ಕೆ ಸಾಧ್ಯ? ಅಂತೂ ಕಾಲ ಬಂತು. ಇವನು ಸಾಯೋ ಹೊತ್ತು ಬಂದಿದೆ. ಸಾಯೋ ಹೊತ್ತು ಬಂದರೆ ಆ ಜಿಂಕೆ ಪಾಪ ಸಾಕಿದ್ದಾನೆ ಇಷ್ಟು ದಿವಸ. ಜಿಂಕೆಯೂ ಪಕ್ಕಕ್ಕೆ ಇದೆ ಅಂತೆ. ಇವನನ್ನು ಕಣ್ಣಿನಿಂದ ನೋಡ್ತಾ ಇದೆ. ಕಣ್ಣಲ್ಲಿ ಜಿಂಕೆಗೆ ಅಳು ಬರ್ತಾ ಇದೆ. ಇವನಿಗೆ ಅಷ್ಟೇ ತೃಪ್ತಿ. ಅಂತೂ ನಾನು ಸಾಯಬೇಕಾದ್ರೆ ಯಾರೋ ಒಬ್ಬರು ಹತ್ರಲ್ಲ ಅಂತ ಸಂತೋಷ ಪಡ್ತಾ ಇದ್ದೇನೆ. ಬಂಧುರಿವ, ನನ್ನ ಬಂಧು ಅಂತಂದುಕೊಂಡು ಅದನ್ನು ನೋಡ್ತಾ ನೋಡ್ತಾ ನೋಡ್ತಾನೇ ದೇಹತ್ಯಾಗವನ್ನು ಮಾಡಿದ್ದಾನೆ. ಪ್ರಾಣ ಹೋಗಿದೆ. ಪ್ರಾಣ ಹೋದರೆ ಆಮೇಲೆ ಅಲ್ಲಿ ಮುಂದಿನ ಜನ್ಮದಲ್ಲಿ ಕಾಲಂಜರ ಅಂತ ಪರ್ವತ. ಆ ಕಾಲಂಜರ ಪರ್ವತದಲ್ಲಿ ಇವನೂ ಕೂಡ ಜಿಂಕೆಯಾಗಿ ಹುಟ್ಟುತ್ತಾನೆ. ಒಂದು ಅವನಿಗೆ ಲಕ್ಕು, ಅದೃಷ್ಟ ಏನು ಅಂದರೆ ಆ ಜಿಂಕೆಯಾಗಿ ಹುಟ್ಟಿದಾಗ ಹೋದ ಜನ್ಮದಲ್ಲಿ ಏನೇನು ಅನುಭವಿಸಿದ್ನೋ ಅದೆಲ್ಲ ನೆನಪಿತ್ತು ಅವನಿಗೆ. ಅದೆಲ್ಲವೂ ಅವನಿಗೆ ನೆನಪಿತ್ತು. ಹೀಗಾಗಿ ಅವನಂದ, ಇನ್ನೇನೂ ಇಲ್ಲ, ಅಪ್ಪ ಅಮ್ಮ ಅಜ್ಜ ಯಾರ ಹತ್ರನೂ ಹೋಗಲ್ಲ ಅಂತ. ಮೃಗವತ್ ಕಾರಣಂ, ನಾನು ಯಾಕೆ ಮೃಗ ಆಗಿದ್ದೇನೆ ಅಂತ ಗೊತ್ತಿತ್ತು. ಹಾಗಾಗಿ ಬಹಳ ದುಃಖಪಟ್ಟ. ಅಹೋ ಕಷ್ಟಂ, ಎಂಥ ಸಾಧನೆ ಮಾಡಿ ಭ್ರಷ್ಟನಾಗಿ ಬಿಟ್ನಲ್ಲ ನಾನು ಅಂತ ಬಹಳ ದುಃಖ ಪಡ್ತಾ ಇದ್ದಾನೆ. ಮೃಗೀ ಮಾತರಂ ವಿಸೃಜ್ಯ, ತನ್ನನ್ನು ಹಡೆದ ತಾಯಿ ಆ ಜಿಂಕೆ, ತಾಯಿ ಜಿಂಕೆಯನ್ನು ಬಿಟ್ಟು ಏಕಾಂತದಲ್ಲಿ ಇದೆ. ಸಾಲಗ್ರಾಮ ಅಂತ ಕ್ಷೇತ್ರಕ್ಕೆ ಮತ್ತೆ ಪುಲಹಾಶ್ರಮಕ್ಕೆ ಬಂದಿದ್ದಾನೆ. ಪುಲಹಾಶ್ರಮಕ್ಕೆ ಬಂದು ತನ್ನ ಈ ಜಿಂಕೆಯ ಪ್ರಾರಬ್ಧ ಕರ್ಮ ಎಷ್ಟು ದಿನ ಇದೆಯೋ ಅಷ್ಟು ದಿನದವರೆಗೆ ಅಲ್ಲೇ ಇದ್ದಾನೆ. ಇದ್ದು ಆಮೇಲೆ ಎಲ್ಲ ಮುಗಿತು ಅಂತಾದ ಮೇಲೆ ಆ ಸಾಲಗ್ರಾಮ ನದಿಯಲ್ಲಿ ದೇಹವನ್ನು ತ್ಯಾಗ ಮಾಡುತ್ತೆ ಆ ಜಿಂಕೆ ತ್ಯಾಗವನ್ನು ಮಾಡಿ ತೀರ್ಥೋದಕ ಕ್ಲಿನ್ನಂ ಉತ್ಸಸರ್ಜ. ನೋಡಿ, ನಾನು ಒಂದು ಮಾತನ್ನು ಹೇಳಬೇಕಾಗಿದೆ. ಎಷ್ಟು ಕಥೆಗಳನ್ನು ನೀವು ಕೇಳ್ತೀರಿ. ಯಾವುದೇ ಕಥೆಯನ್ನು ಕೇಳಿದಾಗ ಸಂಸಾರ ಎಷ್ಟು ಕಷ್ಟ ಅಂತ ಹೇಳ್ತಾರೆ. ಸಂಸಾರದ ಬಗ್ಗೆ ಹಾಗಿದೆ, ಹೆಂಡತಿ ಮಕ್ಕಳು ಗಂಡ, ಅವರು ನರಿ ಇದ್ದಾಗೆ, ಕೋತಿ ಇದ್ದಾಗೆ, ವೃಕಗಳಿದ್ದಾಗೆ, ಮೊಸಳೆ ಇದ್ದಾಗೆ ಏನೆಲ್ಲ ಬೈತಾರೆ. ಇಷ್ಟೆಲ್ಲ ಕಷ್ಟ ಇದ್ದ ಮೇಲೆ ಎಲ್ಲಾದರೂ ಭಾಗವತದಲ್ಲೋ ಭಾರತದಲ್ಲೋ ಎಲ್ಲಾದರೂ ಇಷ್ಟೆಲ್ಲ ಕಷ್ಟ ಇದೆಯಪ್ಪ, ಹೋಗಿ ಸತ್ತು ಬಿಡು, ಆತ್ಮಹತ್ಯೆ ಮಾಡ್ಕೊಂತ ಎಲ್ಲಾದರೂ ಹೇಳಿದ್ದಾರೆ? ಒಂದು ಕಡೆಗೆ ಹೇಳೋದೆ. ಇಷ್ಟು ಕಷ್ಟ ಇದ್ದರೂ, ಇಂಥ ಕಷ್ಟ ಇದ್ದರೂ ಕೂಡ ನೀನು ಮನುಷ್ಯ ದೇಹದಲ್ಲಿ ಸುಧಾರಣೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡೋ ಹೊರತು ಇಷ್ಟೆಲ್ಲ ಕಷ್ಟ ಇದ್ದೀರಿ ಅಂತ ಹೋಗಿ ಅಂತ ಭಾವಿಯೊಳಗೆ ಹಾರಬೇಡ. ಭಾಗವತ ಮಹಾಭಾರತ ಎಂದಿಗೂ ಹೇಳೋದು, ಎಂದೆಂದಿಗೂ ಹೇಳೋದು. ಯಾಕೆ ಅಂದರೆ ಮನುಷ್ಯ ಜನ್ಮ ಅಷ್ಟು ದುರ್ಲಭವಾದದ್ದು, ಅಷ್ಟು ದುರ್ಲಭವಾದದ್ದು. ಭಾರೀ ಶ್ರೀಮಂತ ಇದ್ದಾನೆ, ಕೋಟ್ಯಾಧೀಶ ಇದ್ದಾನೆ, ಭಾರೀ ಅಬ್ಜಾಧೀಶ ಕೋಟ್ಯಾಧೀಶ. ಅವನ ಮನೆಯಲ್ಲಿ ಅವನು ಒಂದು ಚಪ್ಪಲಿ ಹಾಕ್ಕೊಂಡು ಹೋಗ್ತಾ ಇರ್ತಾನೆ. ಚಪ್ಪಲಿ ಹರಿತು ಏನು ಮಾಡ್ತಾನೆ? ಎಸಿತಾನೆ, ಹೊಸ ಚಪ್ಪಲಿ ತಗೋತಾನೆ. ಅಥವಾ ಬೆಳಿಗ್ಗೆ ಅಡಿಗೆ ಮಾಡಿರ್ತಾರೆ, ಬೆಳಿಗ್ಗೆ ಅಡಿಗೆ ಸ್ವಲ್ಪ ಉಳಿದಿರುತ್ತೆ, ಅನ್ನನೋ ಸಾರೋ ಏನೋ ಉಳಿದಿರುತ್ತೆ, ಚಟ್ನಿ ಉಳಿದಿರುತ್ತೆ. ಏನು ಮಾಡ್ತಾನೆ? ಎಸಿತಾನೆ, ರಾತ್ರಿ ಫ್ರೆಶ್ ಅಡಿಗೆ ಮಾಡ್ತಾನೆ. ಆದರೆ ಒಬ್ಬ ಬಡವರು ಏನು ಮಾಡ್ತಾರೆ? ಬೆಳಿಗ್ಗೆ ಅನ್ನ ಉಳಿದಿದ್ರೆ ಅದನ್ನು ಮತ್ತೆ ಸಾಯಂಕಾಲ ಏನೋ ಒಂದು ಚಿತ್ರಾನ್ನ ಅಂತ ಮಾಡ್ತಾರೆ, ಅದಕ್ಕೇನೋ ಕಲಿಸ್ತಾರೆ, ಏನೋ ಮಾಡಿ ಅದನ್ನು ಖಾಲಿ ಮಾಡ್ತಾರೆ. ಯಾಕೆ ಅಂದರೆ ಬಡವರಿಗೆ ಅದು ಅಷ್ಟು ಅಪರೂಪ, ಅಷ್ಟು ಅಪರೂಪ. ನಾನು ಮತ್ತೆ ಸಾಯಂಕಾಲಕ್ಕೆ ಅಡಿಗೆ ಮಾಡ್ಕೋತೇನೆ ಅಂದರೆ ಹಣ ಇಲ್ಲ, ಅಕ್ಕಿ ಇಲ್ಲ ನನ್ನ ಹತ್ರ. ಹಾಗೆ ನಮ್ಮೆಲ್ಲರ ಅವಸ್ಥೆ, ಹಾಗೆ ನಮ್ಮೆಲ್ಲರ ಅವಸ್ಥೆ. ಹೋದ್ರಾಯ್ತು ಬಿಡು, ಈ ದೇಹ ಬೇಡ. ಬಟ್ಟೆ ಹಳೇದಾದರೆ ಶ್ರೀಮಂತರು ಎಸಿತಾರೆ, ಹೊಸಾದು ತಗೋತಾರೆ, ಎಸಿತಾರೆ, ಹೊಸಾದು ತಗೋತಾರೆ. ಹಾಗೆ ಬಡವನಿಗೆ ಮಾಡಲಿಕ್ಕಾಗತ್ತಾ? ಮಾಡಲಿಕ್ಕಾಗೋದಿಲ್ಲ. ಯಾಕಂದ್ರೆ ಅವನು ಎಸದ ಅಂದರೆ ತೊಗೊಳ್ಳಿಕ್ಕೆ ಅವನ ಹತ್ರ ಏನಿದೆ, ಏನು ಹಣ ಎಲ್ಲಿದೆ ಅವನ ಹತ್ರ. ಹಾಗೆ ನಮಗೆ ಈ ಮನುಷ್ಯ ದೇಹ ಭಾಳ ಕಷ್ಟ ಕೊಡ್ತಾ ಹೋಗಿ ನೆಕ್ಸ್ಟ್ ಮನುಷ್ಯ ದೇಹ ತೊಗೊಳ್ಳೋದಕ್ಕೆ ಎಲ್ಲಿದೆ? ನಿನ್ನ ಹತ್ರ ಏನಿದೆ? ಪುಣ್ಯ ಎಲ್ಲಿದೆ? ಏನು ಗ್ಯಾರಂಟಿ ಇದೆ ನೆಕ್ಸ್ಟ್ ನಮಗೆ ಮನುಷ್ಯ ದೇಹ ಬರುತ್ತೆ ಅಂತ? ಮನುಷ್ಯ ದೇಹ ಬರಬೇಕು, ಬ್ರಾಹ್ಮಣ ದೇಹ ಬರಬೇಕು, ಮಾಧ್ವ ದೇಹ ಬರಬೇಕು. ಆ ಆಪ್ಷನ್ನು ಚಾಯ್ಸ್ ನಮ್ಮ ಹತ್ರ ಇದೆಯಾ? ಇಲ್ವಲ್ಲ. ಹಾಗಾಗಿ ಶಾಸ್ತ್ರ ಎಂದಿಗೂ ಕೂಡ ಎಷ್ಟೇ ಕಷ್ಟ ಇದ್ದರೂ ಮನುಷ್ಯ ದೇಹವನ್ನು ತ್ಯಾಗ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ, ಪರ್ಮಿಷನ್ ಕೊಡೋದಿಲ್ಲ. ಅದನ್ನು ಭಾಗವತ ಹೇಳುತ್ತೆ. ಇಲ್ಲಿ ಅದನ್ನು ತಿಳಿಸ್ತಾರೆ. ಆ
ಜಿಂಕೆಯಾಗಿದ್ದಾಗಲೂ ಕೂಡ ಹೋಗಿ ಹಾರಿ ಸತ್ತು ಹೋಗ್ಬೋದಾಗಿತ್ತು, ಸಾಯಲಿಲ್ಲ. ಆ ಪ್ರಾರಬ್ಧ ಕರ್ಮ ಮುಗಿಯೋವರೆಗೆ ಕಾಯ್ದು ಆಮೇಲೆ ದೇಹತ್ಯಾಗವನ್ನು ಮಾಡ್ತಾನೆ. ಮುಂದಿನ ಜನ್ಮದಲ್ಲಿ ಒಬ್ಬ ಅಂಗಿರಸ ಗೋತ್ರದ ಬ್ರಾಹ್ಮಣ. ಆ ಅಂಗಿರಸ ಗೋತ್ರದ ಬ್ರಾಹ್ಮಣನಲ್ಲಿ ಇವನು ಹುಡ್ತಾನೆ. ಅವರಿಗೆ 2 ಹೆಂಡಂದಿರಿರ್ತಾರೆ. ಮೊದಲನೇ ಹೆಂಡತಿಯಲ್ಲಿ 9 ಜನ ಗಂಡು ಮಕ್ಕಳಾಗ್ತಾಳೆ. ಇನ್ನೊಬ್ಬಳು ಚಿಕ್ಕ ಹೆಂಡತಿ, ಅವಳಲ್ಲಿ ಅವಳಿ ಜವಳಿ ಮಕ್ಕಳು, 1 ಗಂಡು 1 ಹೆಣ್ಣು. ಆ ಗಂಡೇ ಈ ಭರತ ಅಲ್ಲಿ ಹುಡ್ತಾನೆ. ಭರತ ಹುಟ್ಟಿ ವಿಪ್ರತ್ವಂ ಗತಮಾಹು ಸ್ವಜನ ಸಂಗಾಚ್ಚ ಭೃಶ ಮುದ್ವಿಜಮಾನಃ. ಇಲ್ಲೂ ಮತ್ತೆ ಅವನಿಗೆಲ್ಲ ಹಳೆ ನೆನಪಿತ್ತು. ಹಳೆ ನೆನಪಿದ್ದದ್ದಕ್ಕಾಗಿ ಅವನು ಹುಚ್ಚನಾಗಿದ್ದು ಬಿಟ್ಟ. ಸ್ವಜನ ಸಂಗ ಸ್ವಲ್ಪ ಏನಾದರೂ ಶಾಣ್ಯಾತನ ತೋರಿಸಿದ್ರ ಗೋವಿಂದ. ಚಂದ ಹಾಡು ಹಾಡಿದರೆ ನಮ್ಮ ಮನ್ಯಾಗ ಹಾಡು ಅಂತಂತಾರೆ. ಭಾರೀ ವೇದ ಪಾರಾಯಣ ಗಿರಾಯಣ ಮಾಡಿಬಿಟ್ರೆ ನಮ್ಮನೆಗೆ ಶ್ರಾದ್ದ ಕೂಟಕ್ಕೆ ಕಳಿಸ್ರಿ ಅಂತಂತಾರೆ. ಬೇಡವೇ ಬೇಡ ಅಂತ. ಯಾರೂ ನನ್ನ ಮೇಲೆ ಪ್ರೀತಿ ಮಾಡಿರಬಾರ್ದು. ಇವನು ಚಂದಿದ್ದಾನ, ಒಳ್ಳೆ ಹುಡುಗ ಅಂತ ಅನ್ನಿಸ್ಲೇಬಾರದು. ಹಾಗಿದ್ದು ಬಿಟ್ಟ. ಕರ್ಮ ಬಂಧ ವಿಧ್ವಂಸನ ಶ್ರವಣ ಸ್ಮರಣ ಅನುಣ ವಿವರಣ ಚರಣಾರವಿಂದ ಯುಗಲಂ ಮನಸಾ ವಿದಧತಃ. ಯಾವಾಗಲೂ ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಹುಚ್ಚರಂತೆ ಜಗತ್ತಿಗೆ ತೋರಿಸ್ತಾ ಇದ್ದಾನೆ. ಅವರಪ್ಪ ಏನು ಮಾಡಬೇಕು? ಮಗ ಅಂತೂ ಹುಟ್ಟಿದ್ದಾನೆ, ಎಲ್ಲ ಸಂಸ್ಕಾರ ಮಾಡಬೇಕು, ನಾಮಕರಣ ಮಾಡಿದ, ಎಲ್ಲ ಮಾಡಿದ. ಆ ಸಮಾವರ್ತನದ ತನಕ ಮಾಡಿದ. ಸಮಾವರ್ತನದ ತನಕ ಇನ್ನೊಬ್ಬರ ಅಪೇಕ್ಷೆ ಇಲ್ಲ. ಮದುವೆ ಮಾಡಬೇಕು ಅಂದರೆ ಇನ್ನೊಬ್ಬರು ಒಪ್ಪಬೇಕು. ಹಾಗಾಗಿ ಸಮಾವರ್ತನದವರೆಗೆ ಎಲ್ಲ ಸಂಸ್ಕಾರವನ್ನು ಮಾಡಿಟ್ಟಿದ್ದಾನಂತೆ. ಎಲ್ಲ ಸಂಸ್ಕಾರ ಮಾಡಿಟ್ಟಿದ್ದಾನೆ. ಸಂಧ್ಯಾ ವಂದನೆ ಹೇಳಿಕೊಡಬೇಕು ಅವನಿಗೆ. ಸಂಧ್ಯಾ ವಂದನೆ ಹೇಳಿಕೊಡಬೇಕು. ಮುಂಜುವೆ ಆಗಿತ್ತು, ಸಂಧ್ಯಾ ವಂದನೆ ಹೇಳಿಕೊಡಬೇಕು. ಎಷ್ಟು ತಿಂಗಳು ತಗೊಂಡ? 4 ತಿಂಗಳು ತಗೊಂಡಂತೆ. ಇದೇ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಮಾಸದ ಹೆಸರು ಹೇಳುತ್ತೆ ಭಾಗವತ. ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ 4 ತಿಂಗಳು ಸಂಧ್ಯಾ ವಂದನೆ ಎಲ್ಲ. ಗಾಯತ್ರಿ ಮಂತ್ರ ಹೇಳಿದರೂ ಬರಲಿಲ್ವಂತವನು. ಬರಲಿಲ್ಲ ಅಂದರೆ ಬಂದ ಹಾಗೆ ತೋರಿಸಿಕೊಳ್ಳಿಲ್ಲ. ಏನೇನೋ ಆ 4 ತಿಂಗಳು ಪಾಠ ಹೇಳಿದ. ಹೇಳಪ್ಪ ಗಾಯತ್ರಿ ಮಂತ್ರ ಹೇಳೋ ಅಂದರೆ ಏನೇನೋ ವಿಸ್ವರವಾಗಿ ಅಪಸ್ವರವಾಗಿ ಹೇಳಿಬಿಟ್ಟು ಭಾಳ ದುಃಖ ಆಯಿತು ತಂದೆಗೆ. ಇನ್ನೇನು ಮಾಡೋದು ಸರಿ ಅಂತ ಹೇಳಿ ಹಾಗೆ ಸಾವಿತ್ರೀಂ ಗ್ರೈಷ್ಮ ವಾಸಂತಿಕಾನ್, ಗ್ರೀಷ್ಮ ಋತು ವಸಂತ ಋತು 2 ಋತು ಇಡೀ ಪಾಠ ಹೇಳಿದ್ದಾನೆ ಸಂಧ್ಯಾ ಗಾಯತ್ರಿ ಮಂತ್ರ. ಅವನಿಗೆ ಬರಲಿಲ್ಲ. ಪ್ರಮತ್ತಃ ಉಪಸಂಹೃತಃ. ಆಯಿತು ಅಂತೂ ಆಶಯ ಬಿಟ್ಟ. ಈ ಅಪ್ಪ ಸತ್ತು ಹೋದ. ಅಪ್ಪ ಸತ್ತ ಮೇಲೆ ಆ ಸಣ್ಣ ಹೆಂಡತಿ ಅವಳು ಸಹಗಮನವನ್ನು ಮಾಡಿದ್ದಾಳೆ. ಹೋಗಬೇಕಾದ್ರೆ ಈ 2 ಮಕ್ಕಳನ್ನು ಸವತಿ ತಾಯಿಗೆ ಒಪ್ಪಿಸಿ ಹೋಗ್ತಾಳೆ. ನೀವೇ ನೋಡ್ಕೊಳ್ಬೇಕಪ್ಪ ಆಗಲಿ ಅಂತ. ಈ ಅಣ್ಣಂದಿರು 9 ಜನ ಅಣ್ಣಂದಿರಿದ್ದಾರಲ್ಲ, ಇವರೇನು ಸಾಮಾನ್ಯರಲ್ಲ, ಭಾರಿ ದೊಡ್ಡ ವಿದ್ವಾಂಸರು, ವೇದಾಂಗ ಪಾರಾಂಗತರು. ಆದರೆ ಏನಂ ಏತತ್ ಪ್ರಭಾವ ಅವಿದತ್. ಈ ವ್ಯಕ್ತಿಯ, ಈ ಭರತನ ಪ್ರಭಾವ ಅವರಿಗೆ ಗೊತ್ತಿಲ್ಲ. ವಿದ್ಯಾಯಾಮೇವ ಪರ್ಯವಸಿತ ಮತಯ. ಅವರಿಗೆ ವಿದ್ಯೆ ಗೊತ್ತೇ ಹೊರತು ಪರವಿದ್ಯೆ ಗೊತ್ತಿರಲಿಲ್ಲ ಅಂತಾರೆ ಭಾಗವತ. ವಿದ್ಯೆ ಗೊತ್ತು, ವೇದ ಎಲ್ಲ ಬಾಯ್ಪಾಟಿದೆ, ಆದರೆ ಭಗವಂತ ಏನು ತತ್ವ ಗೊತ್ತಿರಲಿಲ್ಲ. ಹಾಗಾಗಿ ಇವನಿಗೆ ಪೀಡೆಯನ್ನು ಕೊಡ್ತಾ ಇದ್ದಾರೆ. ಸುಮ್ಮನೆ ಕೆಲಸ ಹೇಳೋದು, ಏನೇನೋ ಕೆಲಸಗಳನ್ನು ಹೇಳ್ತಾ ಇದ್ರು. ಪ್ರಾಕೃತೈ ದ್ವಿಪದ ಪಶುಭಿ. ಭಾಗವತ ಹೇಳುತ್ತೆ ಆ ಜಡಭರತ ಯಾರ ಜೊತೆಗೆ ಇದ್ದ ಅಂದರೆ 2 ಕಾಲಿನ ಪಶುಗಳ ಜೊತೆಗೆ ಇದ್ದಂತೆ. ಅವರ ಅಣ್ಣಂದಿರೆಲ್ಲ ಪಶುಗಳಿದ್ದ ಹಾಗೆ ಅಂತ ಬೈತಾರೆ. ದ್ವಿಪದ ಪಶುಭಿ. ಆ 2 ಕಾಲಿನ ಪ್ರಾಣಿಗಳ ಜೊತೆಗೆ ಅವನಿದ್ದ. ಕೆಲಸ ಹೇಳ್ತಿದ್ರು. ಬಾರೋ ಅಂತ ಹೇಳೋದು, ಕೈಯಲ್ಲಿ ತಗೋ ಒಂದು 100 ರೂಪಾಯಿ ಕೊಡ್ತೀನಿ ಕೆಲಸ ಮಾಡು ಅನ್ನೋದು. ಕೆಲವೊಮ್ಮೆ ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಕೊತಾ ಇದ್ದರು. ಕೆಲವೊಮ್ಮೆ ಹಾಗೆ ವ್ಯುಷ್ಟ ಬೈದು ಕೆಲಸ ಮಾಡಿಸ್ಕೊಳ್ತಾ ಇದ್ದರು. ವೇಷ್ಟಿತಃ ವೇತನತಃ. ಕೆಲವೊಮ್ಮೆ ಯಾಂಚಯ ಸ್ವಲ್ಪ ಮಾಡು ಅಂತಂತಿದ್ರು. ಕೆಲವೊಮ್ಮೆ ಎದುರುಚ್ಛಯ ಇವನೇ ಮಾಡ್ತಾ ಇದ್ದ. ಹೀಗೆ ಅಂತೂ ಏನೇನೋ ಕೆಲಸವನ್ನು ಮಾಡ್ತಾ ಇದ್ದ. ಇಷ್ಟೆಲ್ಲ ಕೆಲಸ ಮಾಡಿಸಿಕೊಂಡ ಮೇಲೆ ಕೆಲವೊಮ್ಮೆ ಬಹುಭೃಷ್ಟಂ ಭಾರಿ ಭಕ್ಷ್ಯಭೋಜ್ಯ ಹಾಕ್ತಾಯಿದ್ರು. ಕೆಲವೊಮ್ಮೆ ಕದನ್ನಂ ಹೊತ್ತಿದ ಅನ್ನವನ್ನು ಬಡಿಸೋರು, ಅದನ್ನೇ ತಿಂತಾ ಇದ್ದ. ನೇಂದ್ರಿಯ ಪ್ರೀತಿ ಏನಿದೆ, ಹೊತ್ತಿದ ಅನ್ನೇನು ತಿಂದ ಅನ್ನೇನು ಯಾವುದು ರುಚಿಯ. ಹಾಗೆ ಅವಧೂತನಂತೆ ಇದ್ದಾನೆ. ಮಕ್ಕಳಿಗೆ ಯಾಕೆ ಇದು ಸಿಹಿ, ಇದು ಖಾರ, ಇದು ಒಳ್ಳೆಯದು, ಇದು ಕೆಟ್ಟದ್ದು ಹುಟ್ಟಿದಾಗ ನಮಗೇನಾದರೂ ಗೊತ್ತಿತ್ತಾ? ಹುಟ್ಟಿದ ಮಗುವಿಗೇನೇ ನೀವು ಮೊದಲಿಂದ ಹಾಗಲಕಾಯಿಯೇ ತಿನ್ನಿಸ್ಕೋತ ಬನ್ನಿ, ಅದು ಹಾಗಲಕಾಯಿ ಆರಾಮಾಗಿ ತಿನ್ನುತ್ತೆ. ಸಿಹಿ ಇದು ಕಹಿ ಅಂತ ಎಲ್ಲ ಯಾವಾಗ ಗೊತ್ತಾಗತ್ತೆ? ನಾವು ದೊಡ್ಡವರಾದ ಮೇಲೆ
ಇದು ತಪ್ಪು, ಇದು ತಪ್ಪು, ಇದು ತಪ್ಪು ಅಂತ ಜನ ನಮ್ಮ ತಲೆಯಲ್ಲಿ ತುಂಬಿದ ಮೇಲೆ ಗೊತ್ತಾಗತ್ತೆ. ಈ ಮಹಾನುಭಾವನಿಗೆ ಅದು ಯಾವುದು ಗೊತ್ತಾಗ್ತಾ ಇಲ್ಲ, ಹಾಗೇ ಇದ್ದಾನೆ. ಶೀತೋಷ್ಣ ವಾತ ವರ್ಷೇಶು, ಏನು ಭಾರಿ ಮಳೆ ಚಳಿ ಗಾಳಿ ಏನು ಬಂದರೂ ಆರಾಮಾಗಿ ಓಡಾಡ್ತಾನೆ, ಏನು ಮಾಡಾಡ್ತಾ ಇಲ್ಲ, ಹಾಗೇ ಇದ್ದಾನೆ. ಇವನು ಬ್ರಾಹ್ಮಣ ಅಂತ ಹೇಗೆ ಗೊತ್ತಾಗಬೇಕು? ಬ್ರಾಹ್ಮಣ ಅಂತ ಹೇಗೆ ಗೊತ್ತಾಗಬೇಕು? ಏನು ಭಾಳ ದುರ್ಬಿನ್ ಹಿಡಿದು ನೋಡಿದರೆ ಇವನ ಮೈ ಮೇಲೆ ಒಂದು ಕರೀದಾರ ಜನಿವಾರ, ಅದನ್ನು ನೋಡಿ ತಿಳ್ಕೋಬೇಕಷ್ಟೆ. ಆ ಜನಿವಾರವನ್ನು ಸ್ವಚ್ಛ ಮಾಡಿಕೊಂಡಿಲ್ಲ ಮಾರಾಯ, ಹಾಗೆ ಇದ್ದಾನೆ. ಸಂಜ್ಞೆಯ ಅವಜ್ಞಾನವತೋ ವಿಚಚಾರ, ಏನು ಬೇಕಾ ಹೊಲವನ್ನು ಕಾಯಿಸೋದಕ್ಕೆ ಕೂಡಿಸ್ತಾ ಇದ್ದರು. ಹೊಲ ಕಾಯಲಿಕ್ಕೆ ಕೂತಿದ್ದ ಒಂದು ದಿನ. ಹೊಲ ಕಾಯಲಿಕ್ಕೆ ಕೂತಾಗ ಒಬ್ಬ ಶೂದ್ರ ರಾಜ, ಅವನಿಗೆ ಮಕ್ಕಳಾಗಬೇಕು ಅಂತ ಅಪೇಕ್ಷೆ ಇತ್ತು. ಮಕ್ಕಳಾಗಬೇಕು ಅಂತ ಅಪೇಕ್ಷೆ ಇದ್ದರೆ ಅವರ ಪುರೋಹಿತರು ಏನು ಹೇಳಿದರು ಅಂದರೆ, ಏನಿಲ್ಲ, ಒಬ್ಬ ನರಬಲಿಯನ್ನು, ಚಂಡಿಕಾದೇವಿಗೆ ನೀನು ನರಬಲಿಯನ್ನು ಕೊಟ್ಟರೆ ಭದ್ರಕಾಳಿಗೆ ನಿನಗೆ ಒಳ್ಳೆಯ ಮಗನಾಗ್ತಾನೆ ಅಂತ ಹೇಳಿದರು. ಸರಿ ಅಂತ ಒಂದು ಯಾವುದೋ ಒಬ್ಬ ಆಸಾಮಿಯನ್ನು ಹಿಡ್ಕೊಂಡು ಹೊರಟಿದ್ರು ಅವರೆಲ್ಲ ಸೈನಿಕರು. ಆ ಶೂದ್ರ ರಾಜ ಭದ್ರಕಾಳಿ ದೇವಸ್ಥಾನಕ್ಕೆ ಹೋಗಿ ಬಲಿಯನ್ನು ಕೊಡಬೇಕು ಅಂತ. ಆ ಸಂದರ್ಭದಲ್ಲಿ ಯಾರನ್ನು ಹಿಡ್ಕೊಂಡು ಬರ್ತಾ ಇದ್ರೋ ಅವನು ತಪ್ಪಿಸಿಕೊಂಡು ಓಡಿ ಹೋಗಿಬಿಟ್ಟ. ಹಾಗಾದರೆ ಇನ್ನೊಬ್ಬನನ್ನು ಹುಡ್ಕೊಂಡು ಬನ್ನಿ ಅಂತ ಹೇಳಿದಾಗ ಅವನ ಸೈನಿಕರೆಲ್ಲ ಓಡಾಡ್ತಾರೆ, ಆ ಕಡೆ ನೋಡ್ತಾರೆ. ಈ ಹೊಲದಲ್ಲಿ ಇವನು ಕೂತಿರ್ತಾನೆ, ಭಾರಿ ದಷ್ಟಪುಷ್ಟ, ಭಾರಿ ಆಸಾಮಿ ಕೂತಿರ್ತಾನೆ, ಏನು ನೋಡಲಿಕ್ಕೆ ಭಾರಿ ಗಟ್ಟಿ ಕೂತಿರ್ತಾನೆ. ಇವನು ನೋಡಿದ್ರೆ ನಡಿ ಅಂದರು. ಅವನು ಯಾಕೆ, ಏನು, ಎಲ್ಲಿ ಏನು ಕೇಳಲಿಲ್ಲ. ನಡಿ ಅಂದರು, ಹೊರಟುಬಿಟ್ಟ ಅಷ್ಟೆ. ಹೊರಟಿದ್ದಾನೆ, ಅವರ ಜೊತೆಗೆ ಕರೆದುಕೊಂಡು ಬರ್ತಾ ಇದ್ದಾನೆ. ಕೇದಾರಾನ್ ವಿಕಸಿತ ವದನಾಹ, ಭಾರಿ ಸಂತೋಷ ಆಯಿತು ಅವರಿಗೆ. ಒಳ್ಳೆ ಭಾರಿ ಬಲಿ ಸಿಕ್ಕಿದೆ. ದುರ್ಗಾದೇವಿ ಭಾರಿ ಸಂತೋಷ ಆಗ್ತಾರೆ, ಇಂಥ ಒಳ್ಳೆ ರಕ್ತ ಮಾಂಸ ಕುಡಿದ್ರೆ ಅವಳಿಗೇನು ಆನಂದ ಆಗತ್ತೆ ಅಂತ ಹೇಳಿ ಕರೆದುಕೊಂಡು ಬಂದಿದ್ದಾರೆ. ಅಥ ಪಣಯ ಸ್ವವಿಧಿನ ಅಭಿಷಿಚ್ಚ, ಅವನಿಗೆ ಒಳ್ಳೆ ಸ್ನಾನ ಮಾಡಿಸಿದ್ದಾರೆ, ಚೆನ್ನಾಗಿ ಮೈಯೆಲ್ಲ ಉಜ್ಜಿದ್ದಾರೆ, ಸ್ವಚ್ಛ ಮಾಡಿದ್ದಾರೆ. ಸ್ವಚ್ಛ ಮಾಡಿಸಿ ಪುರುಷ ಪಶುಂ ಭದ್ರಕಾಲ್ಯಾ ಪುರತಃ ಉಪವೇಶಯಾಮಾಸುಹು, ಆ ಭದ್ರಕಾಳಿ ಪ್ರತಿಮೆ, ದೊಡ್ಡದಾದ ಪ್ರತಿಮೆ ಇದೆ, ಅದರ ಮುಂದೆ ಇವನನ್ನು ಕೂಡಿಸಿದ್ದಾರೆ. ಕೂಡಿಸಿ ರಾಜನಿಗೆ ಹೇಳ್ತಾರೆ, ರಾಜ ಬಾ. ಸರಿ, ಸೂನಾ ಅಂದರೆ ವಧ ಮಾಡುವಂತಹ ಸ್ಥಾನ, ಅಲ್ಲಿ ಅವನನ್ನು ಕೂಡಿಸಿದ್ದಾರೆ. ಆ ಕಟ್ಟೆ ಇದೆ, ಆ ಕಟ್ಟೆ ಮೇಲೆ ಇವನನ್ನು ಬಗ್ಗಿಸಿದ್ದಾರೆ, ಕತ್ತನ್ನು ಇಟ್ಟಿದ್ದಾರೆ. ಇವನು ಏನೋ ಮಾಡ್ತಾರಪ್ಪ, ಸ್ವಲ್ಪ ಎಚ್ಚರಿಕೆ ಇರಬೇಕು, ಬಿಡಿಸ್ಕೋಬೇಕು. ಏನೂ ಮಾಡ್ತಾ ಇಲ್ಲ. ಹೀಗೆ ನಾವು ಆಗ್ತೀವೋ ಬಿಡ್ತೀವೋ ಆ ಮಾತು ಬೇರೆ. ಇಂಥ ಜನರೂ ನಮ್ಮ ಭಾರತದಲ್ಲಿ ಸಾಧಕರು, ಯೋಗಿಗಳು, ಜ್ಞಾನಿಗಳು ಇದ್ದರು ಅಂತ ತಿಳಿದಾದರೂ ಹೆಮ್ಮೆಯನ್ನು ಪಡಬೇಕು ನಾವು. ಏನವರ ವೈರಾಗ್ಯ. ಹಾಕಿ ತಲೆಯನ್ನಿಟ್ಟಿದ್ದಾರೆ. ತಲೆಯನ್ನಿಟ್ಟಿದ ಮೇಲೆ ಇವನು ತೆಗೆದುಕೊಂಡ ಕೈಯಲ್ಲಿ ದೊಡ್ಡ ಕತ್ತಿಯನ್ನು ತೆಗೆದುಕೊಂಡಿದ್ದಾನೆ ರಾಜ. ಸೂನಾಯಾಮಪಿ ಅನಭಿಮತಸ್ಯ ಆಲಭನಂ, ಸೂನಾಯಾಮಪಿ ಅನಭಿಮತಸ್ಯ, ಅಂಥ ಸಾಯೋ ಹೊತ್ತಿನಲ್ಲೂ ದೇಹದ ಮೇಲೆ ಅಭಿಮಾನ ಇಲ್ಲದೆ ಇರುವಂತಹ ಇವನ ಬ್ರಹ್ಮ ತೇಜಸ್ಸನ್ನು ನೋಡಿ ಅತಿ ದುರ್ವಿಷಹೇಣ ದಂದಹ್ಯಮಾನೇನ ವಪುಷ, ಇವನ ದೇಹದಿಂದ ಭಾರೀ ಬ್ರಹ್ಮವರ್ಚಸ್ಸು ಹೊರಗೆ ಬರ್ತಾ ಇದೆ. ಅದನ್ನು ನೋಡಿ ಆ ಭದ್ರಕಾಳಿ ಶೈವ ಉಚ್ಚಚಾಲ, ಆ ಪ್ರತಿಮೆಯನ್ನು ಒಡೆದು ಹೊರಗೆ ಬರ್ತಾ ಇದ್ದಾಳೆ ಭದ್ರಕಾಳಿ. ಭಾರೀ ಘೋರವಾದ ರೂಪ. ಭೃಶಂ ಅಮರಶ ರೋಷಾವೇಶ ರಭಸ ವಿಲಸಿತ ಭ್ರುಕುಟಿ ವಿಟಪ ಕುಟಿಲ ದಂಷ್ಟ್ರಾರುಣ ಈಕ್ಷಣ ಆಟೋಪ ಅತಿ ಭಯಾನಕ ವದನ. ಏನವಳ ರೂಪ! ಕಣ್ಣೆಲ್ಲ ಕೆಂಪಗಾಗಿದೆ, ಬಾಯಲ್ಲಿ ರಕ್ತ ಸೋರ್ತಾ ಇದೆ, ಹಲ್ಲೆಲ್ಲ ಹೊರಗೆ ಬಂದಿದೆ. ಏನು ಉಗ್ರವಾದ ರೂಪದಿಂದ ಹೊರಗೆ ಬರ್ತಾ ಇದ್ದಾಳೆ. ಬಂದು ಆ ರಾಜ ಅವನನ್ನು ಸಾಯಿಸಬೇಕು ಅಂತ ಇನ್ನೂ ಖಡ್ಗ ಎತ್ತುತ್ತಾ ಇದ್ದಾನೆ. ಆ ಖಡ್ಗವನ್ನು ತಾನೇ ಕಸಿದುಕೊಂಡು ಆ ರಾಜನನ್ನು ಸಂಹಾರ ಮಾಡಿಬಿಟ್ಟಿದ್ದಾಳೆ. ವೃಕ್ಣ ಶೀಷ್ಣಾಂಗಳ ಕುತ್ತಿಗೆಯನ್ನೇ ಕತ್ತರಿಸಿದ್ದಾಳೆ. ಆ ದುರ್ಗಾದೇವಿ ಬರೋದರ ಜೊತೆಗೆ ಒಬ್ಬಳೇ ಬಂದರೆ ಮಜಾ ಬರೋದಿಲ್ಲ. ಹೀಗಾಗಿ ತನ್ನ ಸೈನಿಕರನ್ನೆಲ್ಲ ಕರ್ಕೊಂಡ್ಬಂದಿದ್ದಾಳೆ, ತನ್ನ ಅನುಚರರನ್ನು, ಪಾರ್ಷದರನ್ನು, ದ್ವಾರಪಾಲಕರು, ಒಂದು 8-10 ಜನ ಎಲ್ಲ ಬಂದಿದ್ದಾರೆ ಈ ದುರ್ಗಾದೇವಿ ಜೊತೆಗೆ. ಆ ದುರ್ಗಾದೇವಿ ರಾಜನನ್ನು ಸಂಹಾರ ಮಾಡಿದ್ಲು. ಅವು ಪಾಪ ನೋಡ್ಕೋತ ನಿಂತಿತ್ತು, ನಮಗೇನು ಕೆಲಸನೇ ಸಿಗಲಿಲ್ಲ, ನಮಗೆ ಬ್ಯಾಟಿಂಗೇ ಸಿಗಲಿಲ್ಲ ಅಂತ ದುಃಖ ಆಗಿತ್ತು ಅವಕ್ಕೆ. ಹಾಗಾಗಿ ದುರ್ಗಾದೇವಿ ಏನು ಮಾಡ್ತಾಳೆ, ಭಾಳ ಚೆನ್ನಾಗಿ ಹೇಳುತ್ತೆ ಭಾಗವತ. ಆ ಶೂದ್ರ ರಾಜನ ಏನೇನು ಸೈನಿಕರಿದ್ದರೋ ಎಲ್ಲರೂ ರುಂಡವನ್ನು ಕತ್ತರಿಸಿದ್ದಾಳೆ. ರುಂಡ ಕತ್ತರಿಸಿ ಈ ಎಲ್ಲ ಪಾರ್ಶ್ವದರ ಜೊತೆಗೆ ಬಾಲ್ ಕ್ಯಾಚ್ ಎಲ್ಲ ಬಾಲ್ ತಗೊಂಡು ಹಾಗೆ ಎಸಿತಾ ಇದ್ದಾಳೆ. ನನರ್ಥ ವಿಜಹಾರ
ಶಿರಃ ಕಂದುಕಲೀಲಯ, ಆ ಕುತ್ತಿಗೆಯನ್ನು ಬಾಲ್ ಮಾಡಿಕೊಂಡು ಆಟ ಆಡ್ತಾ ಇದ್ದ. ಅಷ್ಟೆಲ್ಲ ಮಾಡಿ ಅವರನ್ನು ಸೋಲಿಸಿದ್ದಾಳೆ, ಸಾಯಿಸಿದ್ದಾಳೆ. ಭಾಗವತ ಹೇಳುತ್ತೆ, ಏವಮೇವ ಖಲು ಮಹದಭಿಚಾರಾತಿಕ್ರಮ ಕಾರ್ಸ್ನೇನ ಆತ್ಮನೇ ಫಲತಿ. ದೊಡ್ಡವರಿಗೆ ಮಾಡಿದ ವಿರೋಧ ಅದು ನಮಗೇ ತಟ್ಟತ್ತೆ, ಅದಕ್ಕೆ ಇದೇ ನಿದರ್ಶನ. ಹಾಗಾಗಿ ಅಂಥ ಮಹಾಭಗವದ್ಭಕ್ತನಿಗೆ ಅವರು ಅಪರಾಧವನ್ನು ಮಾಡಿದರಲ್ಲ, ಅದಕ್ಕಾಗಿ ಹೀಗೆ ಆಯಿತು ಎಂಬುದಾಗಿ ಹೇಳ್ತಾರೆ. ಸರಿ, ಇಷ್ಟಾದ ಮೇಲೆ ಸಾಕ್ಷಾ ನಿರ್ವೈರಾಣಾಂ ಯದಸಂಭ್ರಮ, ಭಾಗವತ ಹೇಳುತ್ತೆ ಯದಸಂಭ್ರಮ. ಇಷ್ಟೆಲ್ಲ ಆದರೆ ಭರತ ಜಡಭರತನಿಗೆ ಅಸಂಭ್ರಮ, ಏನು ಆಶ್ಚರ್ಯವೇ ಆಗಿಲ್ಲ. ಭಯಾನೂ ಸಂಭ್ರಮ ಅನ್ನೋದಕ್ಕೆ ಎರಡು ಅರ್ಥ ಇದೆ ಸಂಸ್ಕೃತದಲ್ಲಿ, ಒಂದು ಭಯ, ಇನ್ನೊಂದು ಆಶ್ಚರ್ಯ. ಏನು ಭಯಾನೇ ಇರಲಿಲ್ಲ, ಆಶ್ಚರ್ಯವೂ ಆಗಲಿಲ್ಲ. ಬಂದು ಭದ್ರಕಾಳಿ ಬಂದು, ಸಾಮಾನ್ಯವಾಗಿ ಯಾರಾದರೂ ನಮಗೆ ಅನುಗ್ರಹವನ್ನು ಮಾಡಿದರೆ, ಓ ಬಂದೆಮ್ಮ ಭದ್ರಕಾಳಿ, ಭಾಳ ಸಂತೋಷ ಆಯಿತು, ನಮ್ಮನ್ನು ರಕ್ಷಣೆ ಮಾಡಿದಿ, ಜಗತ್ತಿನ ಸೃಷ್ಟಿ ಮಾಡುವಳು ನೀನೇ, ಸಂಹಾರ ಮಾಡು, ಏನೇನೋ ಸ್ತೋತ್ರ ಮಾಡಬೇಕು. ಈ ವ್ಯಕ್ತಿ ಏನು ಸ್ತೋತ್ರ ಇಲ್ಲ, ಥ್ಯಾಂಕ್ಸ್ ಇಲ್ಲ, ಏನಿಲ್ಲ, ಹೊರಟು ಬಂದೇ ಬಿಟ್ಟ, ವಾಪಸ್ಸು ಬಂದು ಬಿಟ್ಟಿದ್ದಾನೆ. ಇದು ಅವರಿಗೆ ದೇಹದ ಮೇಲೆ ಇರುವಂತಹ ಅತ್ಯಂತವಾದ ವೈರಾಗ್ಯದ ಪ್ರತೀಕ ಅಂತ ಹೇಳ್ತಾರೆ. ಈ ಕಡೆಗೆ ತಿರುಗಿ ಬರ್ತಾ ಇದ್ದ. ಬರುವ ಸಂದರ್ಭದಲ್ಲಿ ಒಬ್ಬ ರಾಜ, ರಹುಗಣ ಅಂತ ರಾಜ. ಆ ರಹುಗಣ ಅನ್ನುವ ರಾಜ ಕಪಿಲ ಋಷಿಗಳ ಹತ್ತಿರ ಹೋಗಿ ಉಪದೇಶವನ್ನು ಪಡೆಯಬೇಕು ಅಂತ ಹೊರಟಿದ್ದ. ಅವನನ್ನು ಹೊತ್ತುಕೊಂಡು ಹೋಗುವುದಕ್ಕೆ ಮೇಣೆಯಲ್ಲಿ ಅನೇಕ ಜನ ಕರೆದುಕೊಂಡು ಹೋಗ್ತಾ ಇದ್ದರು. ಹೋಗ್ತಾ ಇರಬೇಕಾದ್ರೆ ಶ್ರಮ ಆಯಿತೋ ಏನೋ, ಒಬ್ಬವನು ಓಡ್ ಹೋದ್ನೋ ಏನೋ, ಅಂತೂ ಒಬ್ಬ ವ್ಯಕ್ತಿ ಕಮ್ಮಿ ಬಿದ್ದಿದ್ದ ಅವನನ್ನು ಹೊತ್ತುಕೊಳ್ಳೋದಕ್ಕೆ. ಕಮ್ಮಿ ಬಿದ್ದಾಗ ಮತ್ತೆ ಇವರು ನೋಡಿದರು, ಇವನು ಬರ್ತಾ ಇದ್ದ, ಆಸಾಮಿ, ಭಾರಿ ಗಟ್ಟಿಮುಟ್ಟಿಯಾದ ಆಸಾಮಿ ಬರ್ತಾ ಇದ್ದ. ಆಸಾಮಿ ಬರ್ತಾ ಇದ್ದದ್ದನ್ನು ನೋಡಿ, ಸರಿ ಬಾರೋ ಅಂತ ಕರೆದರು. ಬಾರೋ ಅಂತ ಕರೆದ್ರೆ ಇವನು ಹೋದ, ಆ ರಾಜನ ಮೇಣೆಯನ್ನು ಹೊತ್ತುಕೊಂಡು ಹೋಗ್ತಾ ಇದ್ದಾನೆ. ರಾಜನ ಮೇಣೆಯನ್ನು ಹೊತ್ತುಕೊಂಡು ಹೋಗ್ತಾ ಇರಬೇಕಾದ್ರೆ ಒಂದು 4 ಹೆಜ್ಜೆ ಹೋದ. ಇವನೇನು ಮಹಾ ಭಗವದ್ಭಕ್ತ, ಎಲ್ಲಿ ತಲೆ ಎತ್ತೋ ಏನೋ, ದೇವರನ್ನು ನೆನೆಸ್ಕೋತ ಹೋಗ್ತಾ ಇದ್ದ. ಇದ್ದಕ್ಕಿದ್ದ ಹಾಗೆ ಆ ಕಡೆ ಜಂಪ್ ಮಾಡಿದ. ಜಂಪ್ ಮಾಡೋದಕ್ಕೆ ಅವನ ತಲೆ, ಒಳಗೆ ಕುಳಿತ ರಹುಗಣನ ತೊಲೆ ಆ ಮೇಣೆಗೆ ಬಡೀತು. ಅವನು ಬೈದ, ಏನ್ರೋ ಸರಿಯಾಗಿ ಓಡಿ, ಸರಿಯಾಗಿ ಹೋಗ್ಲಿಕ್ಕೆ ಬರೋಲ್ಲ ನಿಮಗೆ, ಬೀಳ್ತಾ ಇದ್ದೀನಿ ನಾನು ಅಂತ ಹೇಳಿದರೆ ಅವರಂದರು, ಸ್ವಾಮಿ ನಾವೆಲ್ಲ ಚೆನ್ನಾಗೇ ಓಡಿಸ್ತಾ ಇದ್ದೀವಿ, ಈಗ ಇವನು ಹೊಸದಾಗಿ ಒಬ್ಬ ಬಂದಿದ್ದಾನಲ್ಲ, ಅವನೇ ಈ ರೀತಿಯಾಗಿ ಮಾಡ್ತಾ ಇದ್ದಾನೆ. ಆಗ ಆ ರಾಜ ಅಂತಾನೆ, ಅಯ್ಯೋ ಪಾಪ, ಏನೋ ಅಣ್ಣ ಅಣ್ಣ ಅಂತಂತಾನವನು. ಅಹೋ ಕಷ್ಟಂ ಭ್ರಾತಃ, ಏನಣ್ಣ ಭಾಳ ಕಷ್ಟ ಆಗ್ತಾ ಇರಬೇಕಲ್ಲ ನಿನಗೆ, ಭಾಳ ಹೊತ್ತಾಯ್ತು ಹೊತ್ತಿದ್ದಿ, ನೋಡಲಿಕ್ಕೂ ಭಾಳ ತೆಳ್ಳಗೆ ಕಾಣಿಸ್ತಿ, ಪಾಪ ನಿನಗೆ ಭಾಳ ಕಷ್ಟ ಆಗ್ತಾ ಇದೆ ಅಂತೆಲ್ಲ ಅಪಹಾಸವನ್ನು ಮಾಡ್ತಾನೆ. ಉಪದ್ರುತೋ ಭವಾನ್ ಸಖೇನೋ ಇವಾಪರ ಸಂಘಟ್ಟಿನಃ, ಇಷ್ಟೆಲ್ಲ ಅಂದರೂ ಬ್ರಹ್ಮಭೂತಃ ತೂಷ್ಣೀಂ ಶಿಬಿಕಾಮುವಾಹ. ದೇವರಲ್ಲಿ ಮನಸ್ಸಿರುವಂತಹ ಜಡಭರತನಿಗೆ ಏನು ಅವನು ಬೈದದ್ದೇನು ಮನಸ್ಸಿಗೆ ಹತ್ತಿಲ್ಲ, ಹಾಗೆ ಹೋಗ್ತಾ ಇದ್ದಾನೆ. ಸ್ವಲ್ಪ ಹೊತ್ತು ಹೋದ್ಮೇಲೆ ಮತ್ತೊಮ್ಮೆ ಹಾಗೆ ಆಯಿತು. ಮತ್ತೊಮ್ಮೆ ಹಾಗೆ ಆದಾಗ ಇವನು ಭಾಳ ಬೈತಾ ಇದ್ದಾನೆ. ಕಿಮರೇ ತ್ವಂ ಜೀವನ್ಮೃತಃ, ಏನೋ ಮೂರ್ಖ, ಸತ್ತೋಗಿದ್ಯಾ ನೀನು, ರಾಜನ ಶಾಸನವನ್ನು ಮೀರ್ತಾ ಇದ್ದೀಯಾ, ಹಾಗೆ ಹೀಗೆ ಅಂತ ಬಹಳ ಬೈದಿದ್ದಾನೆ. ಬೈದಾಗ ಜಡಭರತನಿಗೆ ಬಹ್ವಬದ್ಧಂ ಅಭಿಭಷ್ಯಮಾಣ ನರದೇವಂ ಅಭಿಮಾನಿನಂ. ಆಗ ಭರತನಿಗೆ ಅನ್ನಿಸ್ತು, ಇವನು ಒಳ್ಳೆಯವನು, ಇವನಿಗೆ ಸ್ವಲ್ಪ ತತ್ವೋಪದೇಶವನ್ನು ಮಾಡೋಣ ಅಂತ ಹೇಳಿ ಉಪದೇಶವನ್ನು ಭರತ ಚಕ್ರವರ್ತಿ ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಬಹಳ ವಿಸ್ತಾರವಾದಂತಹ ಉಪದೇಶ ಇದೆ. ನಾಳೆ ದಿನ ಅದನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ಅನ್ಯಥಾ ತದ್ಭಕ್ತಿಸ್ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋಸ್ತೃಪ್ತಿಕರಃ ಸದಾ ಇದಂ ಜ್ಞಾನಂ ಹರೇ ಪೂಜಾ ಹರೇರೇವೋದಿತಂ ಸದಾ ಹರಿಯದೀನಂಚ ಸರ್ವತ್ರ ಇತ್ಯೇವಂ ನ್ಯಾಸೋ ಹರೋಸ್ಮತಃ.